ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರ ಸಂಗಡ ದೇವರು ಮಾತಾಡ್ತಾನೆ. ಯಾರ ಹತ್ರ ದೇವರು ಮಾತಾಡ್ತಾನೋ ತನ್ನ ಉದ್ದೇಶ, ತನ್ನ ರಾಜ್ಯದ ವಿಸ್ತರಣೆ ಕುರಿತಾದಂಥ ದರ್ಶನವನ್ನು ದೇವರು ಅವನಿಗೆ ಕೊಡ್ತಾನೆ. ಯಾರು ದರ್ಶನವನ್ನು ಕಾಣ್ತಾರೋ ಅವರಿಗೆ ದೇವರೊಂದು ಮಾರ್ಗವನ್ನು ದೇವರು ಸಿದ್ಧ ಮಾಡ್ತಾನೆ. ನನ್ನವನಾಗಿರುವ ನೀತಿವಂತನು ಅವನು ಬದುಕುವುದು ನಂಬಿಕೆಯಿಂದಲೇ. 2ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡಿದ ಆ ಹೃದಯ ಹೀಗೋ ದೇವರ ಶಬ್ದವನ್ನು ಕೇಳಿತು. ದೇವರ ಶಬ್ದವನ್ನು ಕೇಳಿದಂಥ ಆ ಕಿವಿಗಳಿಂದ ಈಗ ಅವನ ಕಣ್ಣಿನಿಂದ ದೇವರ ದರ್ಶನಗಳನ್ನು ಕಾಣ್ತಾ ಇದ್ದಾನೆ. 3ನೇ ಅಧ್ಯಾಯಕ್ಕೆ ಬಂದಾಗ ದರ್ಶನ ಅವನಿಗುಂಟಾಗ್ತಾ ಇದೆ. ಏನು ದರ್ಶನ ಉಂಟಾಗ್ತಾ ಇದೆ? ಯಾರು ಇಳಿದು ಬರ್ತಾರೆ ಎಂಬುದಾಗಿ ನೋಡ್ತಾ ಇದ್ದಂಥ ಹಬಕ್ಕೂಕನು ಅವನು ನೋಡ್ತಾ ಇರೋದು ದೇವರೇ ಪರಾಕ್ರಮಶಾಲಿಯಾಗಿ, ರಾಜಾದಿ ರಾಜನಾಗಿ, ಕರ್ತಾದಿ ಕರ್ತನಾಗಿ, ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡವನಾಗಿ ಕರ್ತನೇ ಇಳಿದು ಬರ್ತಾ ಇದ್ದಾನೆ. ನಾನು ಯಾವಾಗಲೂ ಹೇಳ್ತಾನೆ, ಪ್ರಾರ್ಥನೆ ಮಾಡೋವನಿಗಾಗಿ, ದೇವರ ಶಬ್ದ ಕೇಳಬೇಕೆಂದು ಬಯಸೋನಿಗಾಗಿ, ನಂಬಿಕೆಯಿಂದ ನಡೆಯುವಂಥ ನೀತಿವಂತನಿಗಾಗಿ ಈ ಲೋಕದಲ್ಲಿ ಯಾರು ಇಳಿದು ಬರೆದಿದ್ರು ಪರಲೋಕದ ದೇವರು ಇಳಿದು ಬಂದೇ ಬರ್ತಾನೆ. ಪರಲೋಕದ ದೇವರು ಇಳಿದು ಬಂದೇ ಬರ್ತಾನೆ. ಯಾವ ರೀತಿ ಇಳಿದು ಬರ್ತಾ ಇದ್ದಾನೆ? ದೇವರು ಮಹಿಮಾ ಪ್ರಭಾವ ತೇಜಸ್ಸುಗಳನ್ನು ಧರಿಸಿಕೊಂಡವನಾಗಿ, ಆತನ ಮುಂದೆ ಬೆಂಕಿ ಹೊರಡುತ್ತಾ ಇದೆ, ಆತನ ಮುಂದೆ ತೇಜಸ್ಸು ಹೊರಡುತ್ತಾ ಇದೆ. ಪ್ರಭಾವ ಉಳ್ಳವನಾಗಿ ಇಳಿದು ಬರೋದನ್ನು ಕಂಡಾಗ ಹಬಕ್ಕೂಕನು ಹೇಳ್ತಾ ಇದ್ದಾನೆ 3ನೇ ಅಧ್ಯಾಯದಲ್ಲಿ ಆತನು ದೇವರನ್ನ ಕಂಡವನು ಆತನು 3ನೇ ಅಧ್ಯಾಯದ 17ನೇ ವಚನದಲ್ಲಿ ಬಾಯಿ ತೆರೆದು ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಆಹಾ, ಅಂಜೂರು ಚಿಗುರದಿರುವುದಾದರೂ, ದ್ರಾಕ್ಷ ಲತೆಗಳಲ್ಲಿ ಹಣ್ಣು ಕಾಣದಿರುವುದಾದರೂ, ಆತನು ಹೇಳ್ತಾ ಇದ್ದಾನೆ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರೂ, ಒಲೆ ಗದ್ದೆಗಳಲ್ಲಿ ಆಹಾರಗಳು ಕೊಡದೇ ಇದ್ದರು, ಹಿಂಡು ಹಟ್ಟಿ ಒಳಗಡೆಯಿಂದ ನಾಶವಾದರು, ಮಂದೆ ಕೊಟ್ಟಿಗೆ ಒಳಗಡೆ ಇಲ್ಲದೆ ಹೋದರು, ಆತನು ಒಂದು ಮಾತು ಹೇಳ್ತಾನೆ, ನಾನು ನನ್ನ ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದ ಪಡುವೆನು. ಈಗ ನಾನು ಹೇಳದೆ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವ ಕಿವಿಗಳು ದೇವರ ಶಬ್ದ ಕೇಳುತ್ತೆ. ದೇವರ ಶಬ್ದ ಕೇಳುವ ಕಿವಿಗಳು, ಈಗ ಆ ಕಿವಿಗಳಿಂದ ಆ ದೇವರನ್ನು ನೋಡತಕ್ಕಂತೆ ಆ ಕಣ್ಣುಗಳಿಗೆ ದೇವರು ಕೃಪೆ ಕೊಡ್ತಾನೆ. ದೇವರನ್ನ ಕಂಡಂಥ ಕಣ್ಣುಗಳು, ಅವನ ಬಾಯಿ ಸುಮ್ಮನೆ ಇರೋದಿಲ್ಲ, ಅವನ ಬಾಯಿ ದೇವರನ್ನ ಸ್ತುತಿಸುತ್ತೆ. ನಾನು ಹೇಳದೆ, ದೂರ ನಿಂತರೆ ಅವನು ಆನಂದ ಪಡುತ್ತಾನೆ. ಯಾರು ದೂರ ಹೇಳ್ತಾನೋ ಅವನಿಗೆ ಸಮಾಧಾನ ಇಲ್ಲ, ಯಾರು ದೂರ ಹೇಳ್ತಾನೋ ಅವನಿಗೆ ಸಂತೋಷ ಇಲ್ಲ. ದೇವರನ್ನ ಸ್ತುತಿಸುವವನಿಗೆ ಮಾತ್ರನೇ ಸಂತೋಷ, ದೇವರನ್ನ ಸ್ತುತಿಸುವವನಿಗೆ ಮಾತ್ರ ಆನಂದ, ದೇವರನ್ನ ಸ್ತುತಿಸುವವನಿಗೆ ಮಾತ್ರನೇ ನಿರಂತರವಾಗಿರುವ ಸಂತೋಷ ಎಂಬುದಾಗಿ ಹೇಳಿದೆ. ನಾನು ಹೇಳಿದೆ, ದೇವರನ್ನ ಸ್ತುತಿಸುವವನ ವಿಶೇಷತೆ ಏನಂದರೆ ಅವನ ಒಳಗಡೆ ದೇವರು ಬಲ ಕೊಡ್ತಾನೆ. ಯಾವ ಬಲ ಕೊಡ್ತಾನೆ? ಉನ್ನತವಾದ ಬಲವನ್ನು ಕೊಡ್ತಾನೆ. ನಾನು ಬೆಳಗಿನ ಜಾವದಲ್ಲಿ ನಾನು ಹೇಳಿದೆ, ದೂರ ಹೇಳೋದ್ರ ಮುಖಾಂತರ ನೆಲಕ್ಕೆ ಅಪ್ಪಳಿಸ್ಬಿಟ್ಟ, ದೂರ ಹೇಳೋದ್ರ ಮುಖಾಂತರ ಬಿದ್ದೋದ, ದೂರ ಹೇಳೋದ್ರ ಮುಖಾಂತರ ನೆಲಸಮ ಆದ. ಆದರೆ ಸ್ತುತಿಸುವುದರ ಮುಖಾಂತರವಾಗಿ ದೇವರು ಅವನ ಒಳಗಡೆ ಬಲ ಕೊಟ್ಟ. ಆ ಬಲ ಏನು ಮಾಡ್ತು ಅಂದರೆ ಅವನನ್ನು ಉನ್ನತವಾದ ಪ್ರದೇಶಗಳಲ್ಲಿ ನಿಲ್ಲಿಸತಕ್ಕಂತೆ ಮಾಡಿತು. ಈಗೋ ನಿಮ್ಮ ಮೇಲೆ ದೇವರ ಬಲ ಇಳಿದು ಬರೋದು ನಾವು ನೆಲಕ್ಕೆ ಅಪ್ಪಳಿಸೋದಕ್ಕಲ್ಲ, ಉನ್ನತವಾದ ಸ್ಥಾನಗಳಲ್ಲಿ ಅಲಂಕೃತರಾಗೋದಕ್ಕೆ. ಹಾಗಾದರೆ ಒಬ್ಬನ ಉನ್ನತಕ್ಕೆ ಏರ್ಬೇಕಾ? ಅವನ ಜೀವನದಲ್ಲಿ ದೇವರ ಬಲ ಬೇಕು. ದೇವರ ಬಲ ಬೇಕಾ? ದೇವ್ರನ್ನ ಸ್ತುತಿಸ್ಬೇಕು. ದೇವ್ರನ್ನ ಸ್ತುತಿಸ್ಬೇಕಾ? ದೇವ್ರನ್ನ ಕಾಣಬೇಕು. ದೇವ್ರನ್ನ ಕಾಣಬೇಕಾ? ದೇವ್ರ ಶಬ್ದ ಕೇಳಬೇಕು. ದೇವರ ಶಬ್ದ ಕೇಳಬೇಕಾ? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಈ 5 ಕಾರ್ಯಗಳನ್ನು ಬೆಳಗಿನ ಜಾವದಲ್ಲಿ ಹೇಳೋದಕ್ಕೆ ನಾನು ದೇವ್ರ ಕೃಪೆ ದಯಪಾಲಿಸಿದೆ. ದೇವ್ರ ಕೃಪೆ ದಯಪಾಲಿಸಿದನು. ನಾನು ಹೇಳದೆ, ವಿಶ್ವಾಸಿಗಳಾದಂಥ ನಾವುಗಳು, ಸಭೆಗಳು ಎಲ್ಲ ನಿಂತಿರೋದು ಪ್ರಾರ್ಥನೆಯಿಂದ. ಯಾರು ಪ್ರಾರ್ಥನೆಯನ್ನು ಆಲಸ್ಯ ಮಾಡ್ತಾರೋ ಅವರು ಜೀವನವನ್ನು ಆಲಸ್ಯ ಮಾಡ್ತಾರೆ. ಯಾರು ಪ್ರಾರ್ಥನೆಯನ್ನು ಆಲಸ್ಯ ಮಾಡ್ತಾರೋ ಅವರು ದೇವರ ಕ್ರಿಯೆಯನ್ನು ಆಲಸ್ಯ ಮಾಡ್ತಾರೆ. ಯಾರು ಪ್ರಾರ್ಥನೆಯನ್ನು ಆಲಸ್ಯ ಮಾಡ್ತಾರೋ ದೇವರೊಟ್ಟಿಗಿರೋ ಒಡನಾಟವನ್ನು ಆಲಸ್ಯ ಮಾಡ್ತಾರೆ. ಯಾರು ಪ್ರಾರ್ಥನೆಯನ್ನು ಆಲಸ್ಯ ಮಾಡ್ತಾರೋ ಕರ್ತನು ಮುಂದೆ ಮಾಡಲಿಕ್ಕೆ ಹೋಗುವಂಥ ದೈವಿಕವಾದಂಥ ಕಾರ್ಯಗಳನ್ನು ಆಲಸ್ಯ ಮಾಡ್ತಾರೆ. ಆದರೆ ಪ್ರಾರ್ಥನೆ ಮಾಡುವವನು ಮಾತ್ರನೇ ಎದುರು ನೋಡಲಿಕ್ಕೆ ಸಾಧ್ಯ. ಕರ್ತನು ದೊಡ್ಡ ಕಾರ್ಯ ಮಾಡ್ತಾನೆ. ಪ್ರಾರ್ಥನೆ ಮಾಡುವವನು ಮಾತ್ರನೇ ಅವನು ಎದುರು ನೋಡಲಿಕ್ಕೆ ಸಾಧ್ಯ. ಕರ್ತನು ಉಜ್ಜೀವನವನ್ನು ತರ್ತಾನೆ. ದೇವರ ವಾಕ್ಯದಲ್ಲಿ ಆಲಯದಲ್ಲಿ ಅನ್ನಳು ಸಿಮ್ಯೋನನೆ ಅಂತ 2 ಭಕ್ತರಿದ್ದಾರೆ. ಅವರು ವರ್ಷಗಳು ಆಲಯವನ್ನು ಬಿಡದೆ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಏನಕ್ಕಾಗಿ ಅಂದರೆ, ಈಗ ಒಬ್ಬ ರಕ್ಷಕ
ರಕ್ಷಕನು ಹುಟ್ಟುತ್ತಾನೆ. ಈ ನಿರೀಕ್ಷೆ ಹೇಗೆ ಬಂತು? ಬೈಬಲ್ ಹೇಳುತ್ತದೆ, ಅವರು ಎಡಬಿಡದೆ ಆಲಯದಲ್ಲಿ ಪ್ರಾರ್ಥನೆ ಮುಖಾಂತರವಾಗಿ ಸೇವೆ ಮಾಡೋರು. ಪ್ರಾರ್ಥನೆ ಮಾಡೋರು ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾರೋ ಅದನ್ನು ಕಂಡೇ ಕಾಣ್ತಾರೆ ಎಂಬುದಾಗಿ ಇವತ್ತು ನಾನು ಹೇಳ್ತೇನೆ. ಪ್ರಾರ್ಥನೆ ಮಾಡೋ ಸಭೆ ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾರೋ ಅನ್ಯರ ಕಣ್ಣಿನಿಂದಲ್ಲ, ಆ ಸ್ವಂತ ಕಣ್ಣುಗಳಿಂದ ಕಾಣತಕ್ಕಂತೆ ದೇವರ ಕೃಪೆಯನ್ನ ದೇವರ ದಯ ಪಾಲಿಸ್ತಾನೆ. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಈಗ ಕರ್ತನು ನಮ್ಮ ಒಳಗಡೆ ಆತನ ನಂಬಿಕೆ ಅನ್ನೋದನ್ನು ಇಟ್ಟಿದ್ದಾನೆ. ಆ ನಂಬಿಕೆ ಎನ್ನುವಂಥ ವಿಶೇಷತೆ ಏನು ಎಂಬುದಾಗಿ ಗಮನಿಸಿದಾಗ ನಾವು ನಿರೀಕ್ಷಿಸುವಂಥ ವಿಷಯಗಳಲ್ಲಿ ಭರವಸೆದಿಂದ ನಾವು ಉಳ್ಳವರಾಗಿರಬೇಕು. ಇವತ್ತು ಸತ್ಯವೇದ ಗ್ರಂಥದಲ್ಲಿ ಬೆಳಗಿನ ಜಾವದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾನು ಮಾತನಾಡಿದೆ. ಇವತ್ತು ರಾತ್ರಿ ವೇಳೆಯಲ್ಲಿ ಹೊಸ ಒಡಂಬಡಿಕೆಯಿಂದ ಒಂದು ಪತ್ರಿಕೆಯಿಂದ ನಿಮ್ಮ ಬಳಿಯಲ್ಲಿ ನಾನು ಮಾತನಾಡಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ನಿರೀಕ್ಷೆಯ ಕುರಿತಾಗಿ ನಮಗೆ ಹೆಚ್ಚಾಗಿ ಮಾತನಾಡುವಂಥ ಸತ್ಯವೇದ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಪತ್ರಿಕೆಗಳಿದೆ. ಆದರೆ ಅದರಲ್ಲಿ ಒಂದು ಪತ್ರಿಕೆ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ಪತ್ರಿಕೆ. ಅದು ಯಾವ ಪತ್ರಿಕೆ ಎಂಬುದಾಗಿ ನಾವು ಗಮನಿಸಿದಾಗ ಕೊಲೋಸಿಯ ಪತ್ರಿಕೆ ಕುರಿತಾಗಿ ನಾವು ಗಮನಿಸ್ತೇವೆ. ಕೊಲೋಸಿಯ ಪತ್ರಿಕೆ ಕುರಿತಾಗಿ ಪೌಲನು ತಾನು AD 50ರಿಂದ 65ನೇ ಇಸ್ವಿಯ ಒಳಗಡೆ ಆತನು ಈ ಪತ್ರಿಕೆಯನ್ನು ಆತನು ಕೊಲೋಸಿಯ ಸಭೆಗೆ ಆತನು ಬರೀತಾ ಇದ್ದಾನೆ. ಈ ಕೊಲೋಸಿಯ ಸಭೆಗೆ ಈ ಪತ್ರಿಕೆಯನ್ನು ಬರೀಬೇಕಾದ್ರೆ ಆತನು ನಿರೀಕ್ಷೆಯ ಕುರಿತಾಗಿ ಹೆಚ್ಚಾಗಿ ಆತನ ಮಾತನಾಡೋದಕ್ಕಾಗಿ ಪ್ರಾರಂಭಿಸ್ತಾನೆ. ಈ ಕೊಲೋಸಿಯ ಸಭೆಯಲ್ಲಿ ಕುರಿತಾಗಿ ಆತನು ಈ ಪತ್ರಿಕೆಯನ್ನು ಬರೀಬೇಕಾದ್ರೆ 4 ಅಧ್ಯಾಯಗಳು ಉಳ್ಳಂಥ ಪತ್ರಿಕೆ. ಆದರೆ 4 ವಿಶೇಷವಾದ ಸಂಗತಿಗಳನ್ನು ಸಭೆಯ ಮುಂಭಾಗದಲ್ಲಿ ಅಪೊಸ್ತಲನಾದಂಥ ಪೌಲನು ತಾನು ಸಭೆಗೆ ಎಚ್ಚರಿಸಿ ಆತನ ಮಾತನಾಡ್ತಾನೆ. ಕೊಲೋಸಿಯ ಸಭೆಯಲ್ಲಿ ಏನೇನು ತಪ್ಪು ಸಂಭವಿಸ್ತೋ, ಯಾವ ರೀತಿ ಪೌಲನ ಅದನ್ನು ತಿದ್ದದನೋ, ಯಾವ ರೀತಿ ಸಭೆ ನಿರೀಕ್ಷೆ ಉಳ್ಳದಾಗಿ ಬೆಳೆಯಿತು ಎನ್ನುವುದನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳಲಿಕ್ಕಾಗಿ ಇಷ್ಟಪಡ್ತೇನೆ. ಕೊಲೋಸಿಯ ಸಭೆ ಅಪೊಸ್ತಲನಾದಂಥ ಪೌಲನು ಸ್ಥಾಪಿಸಿದಂಥ ಒಂದು ಸಭೆಯಾಗಿತ್ತು. ಅಪೊಸ್ತಲನಾದಂಥ ಪೌಲನು ಈ ಸಭೆಯನ್ನು ಬಹಳವಾಗಿ ಪ್ರೀತಿಸ್ತಾನೆ. ಕಾರಣವೇನೆಂದರೆ ಈ ಸಭೆ ಆರಂಭ ಎನ್ನುವಂಥದ್ದು ಬಹಳ ಚೆನ್ನಾಗಿತ್ತು. ಈ ಸಭೆ ಆರಂಭ ಬಹಳ ನಿರೀಕ್ಷೆ ಉಳ್ಳಂಥ ಸಭೆಯಾಗಿತ್ತು, ಬಹಳ ಪ್ರಾರ್ಥನೆ ಇರುವಂಥ ಸಭೆಯಾಗಿತ್ತು, ಬಹಳ ದೇವರ ವಾಕ್ಯದ ಜ್ಞಾನ ಉಳ್ಳಂಥ ಸಭೆಯಾಗಿತ್ತು. ಈ ಸಭೆ ಇರುವಂಥ ಎಲ್ಲ ವಿಶ್ವಾಸಿಗಳು ಅನ್ಯ ಜನರಿಂದ ರಕ್ಷಣೆ ಹೊಂದಿ ದೇವರ ಕಡೆ ಬಂದು ಸತ್ಯ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಪ್ರಾರಂಭಿಸಿದ್ರು. ಆರಂಭದಲ್ಲಿ ರಕ್ಷಣೆ ಹೊಂದಿ ದೇವರ ಕಡೆ ಬಂದಾಗ ಬಹಳ ಸಂತೋಷ. ದೇವರ ಮೇಲೆ ನಿರೀಕ್ಷೆ, ವಾಕ್ಯದ ಮೇಲೆ ನಿರೀಕ್ಷೆ, ಪ್ರಾರ್ಥನೆ ಮೇಲೆ ನಿರೀಕ್ಷೆ, ದೇವರ ಮೇಲೆ ನಿರೀಕ್ಷೆ ಉಳ್ಳಂಥ ಜೀವಿತವನ್ನು ನಡೆಸುವವರಾಗಿ ಭಯಂಕರವಾಗಿ ಅತಿ ಬೇಗನೆ ಆತ್ಮಿಕರಾಗಿ ಈ ಕೊಲೋಸಿಯ ಸಭೆಯವರು ಅವರು ಬೆಳೆದು ಬಂದರು. ಆದರೆ ಬರ್ತಾ 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 ಸಭೆ ಬೆಳೀತಾ 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 ಎಲ್ಲಿಂದ ಸಭೆ ಬಂತೋ ಅಲ್ಲಿಗೆ ಹಿಂತಿರುಗಿ ಹೋಗ್ಲಿಕ್ಕಾಗಿ ಪ್ರಾರಂಭವಾಯಿತು. ಅದರ ಅರ್ಥ ಏನಂದರೆ ಲೋಕದಿಂದ ಬಂದಂಥ ಈ ಸಭೆ ಲೋಕದ ಕಡೆ ಮುಖ ಮಾಡೋದಕ್ಕಾಗಿ ಪ್ರಾರಂಭಿಸ್ತು. ಲೋಕದ ಪದ್ಧತಿಗಳನ್ನು, ಲೋಕದ ಆಚಾರಗಳನ್ನು, ಲೋಕದ ಸಂಪ್ರದಾಯಗಳನ್ನು ವಿಸರ್ಜಿಸಿದಂಥ ಸಭೆ ಮತ್ತೆ ಲೋಕದ ಸಂಪ್ರದಾಯ, ಲೋಕದ ಪಾರಂಪರೆ, ಲೋಕದ ಆಚರಣೆಗಳ ಕಡೆ ಹಿಂತಿರುಗಿ ಹೋಗ್ಲಿಕ್ಕಾಗಿ ಪ್ರಾರಂಭಿಸ್ತು. ಯೇಸು ಸ್ವಾಮಿಗಾಗಿ ಎಲ್ಲವನ್ನ ಬಿಟ್ಟು ಬಂದಂತ ಈ ಸಭೆಯವರು ಮತ್ತೆ ಅವರು ತಮ್ಮ ಸ್ವಸುಖಕ್ಕಾಗಿ ಮತ್ತೆ ಲೋಕವನ್ನ ಹಿಡಿಯೋದಕ್ಕಾಗಿ ಹಿಂತಿರುಗಿ ಹೋಗತಕ್ಕಂಥ ಒಂದು ಅನುಭವ ಈ ಕೊಲೋಸಿಯ ಸಭೆಗೆ ಉಂಟಾಯಿತು. ಈಗ ಮೊದಲನೇದಾಗಿ ದೇವರ ಮೇಲೆ ನಿರೀಕ್ಷೆ ಉಳ್ಳವರಾಗಿ, ದೇವರ ಮೇಲೆ ನಂಬಿಕೆಯುಳ್ಳವರಾಗಿ ಏನಿದ್ರು ಏಸಪ್ಪ ಮಾಡ್ತಾರೆ, ಏಸಪ್ಪ ಬಿಡುಗಡೆ ಮಾಡ್ತಾರೆ, ಏಸಪ್ಪ ಆಶೀರ್ವಾದ ಮಾಡ್ತಾರೆ, ಏಸಪ್ಪ ಬೆಳೆಸ್ತಾರೆ, ಎಲ್ಲ ಮಾತಿಗೂ ಏಸಪ್ಪ 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 ಅಂತ ಇದ್ದಂಥ ಈ ಸಭೆ ಬೆಳೆದು 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 ಯಾವ ಮಟ್ಟಕ್ಕೆ ಬಂದ್ಬಿಡ್ತಂದ್ರೆ ಯೇಸು ಸ್ವಾಮಿಯ ನಾಮವನ್ನು ಹೇಳೋದಕ್ಕೆ ಸಹ ನಾಚಿಕೆ ಪಡುವ ಹಾಗೆ ಮಾರ್ಪಟ್ಟು ಲೋಕದ ಕಾರ್ಯಗಳಲ್ಲಿ ಸಂತೋಷ ಪಡುವವರಾಗಿ ಈ ಸಭೆ ಮಾರ್ಪಟ್ಟಂತ ಒಂದು ಕಾಲಘಟ್ಟಕ್ಕೆ ಈ ಸಭೆ ತಿರುಗಲ್ಪಡ್ತು. ಇದನ್ನು ಕಂಡಂತ ಪೌಲನು ತಾನು AD 50ರಲ್ಲಿ ಈ ಪತ್ರಿಕೆಯನ್ನು ಬರೀಲಿಕ್ಕಾಗಿ ಪ್ರಾರಂಭಿಸ್ತಾ ಇದ್ದಾನೆ. 1ನೇ ಅಧ್ಯಾಯವನ್ನು ನಾವು ಓದಿದಾಗ 1ನೇ ಅಧ್ಯಾಯದಲ್ಲಿ ಆತನು ಸಭೆಗೆ ಆತನು ಬಹಳ ಉತ್ತೇಜನಕರವಾದಂಥ ಮಾತುಗಳನ್ನು ಆತನು ಹೇಳ್ತಾನೆ. 1ನೇ ಅಧ್ಯಾಯದ 3ನೇ ವಾಕ್ಯದಿಂದ 12ನೇ ವಚನದವರೆಗೂ ಓದಿದಾಗ ಬಹಳ ಪ್ರಶಂಸೆ ಪಡಿಸ್ತಾನೆ.
ಬಹಳ ಅವ್ರನ್ನ ಬೆಂತಟ್ತಾನೆ, ಬಹಳವಾಗಿ ಉತ್ಸಾಹ ಪಡಿಸ್ತಾನೆ. ನಾನು ಹೇಳ್ತೇನೆ, ಸಭೆ ಒಳಗಡೆ ಬೆಂತಟ್ಟುವ ಪಾಸ್ಟ್ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಸಭೆ ಒಳಗಡೆ ಆಶೀರ್ವಾದ ಮಾಡೋ ಪಾಸ್ಟ್ರಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಸಭೆ ಒಳಗಡೆ ಬೆಂತಟ್ಟಿ ಅವರ ನಂಬಿಕೆಯನ್ನ, ಅವರ ನಿರೀಕ್ಷೆಯನ್ನ, ಪ್ರಾರ್ಥನೆಯನ್ನ ಈಗ ಪ್ರೋತ್ಸಾಹ ಪಡಿಸುವಂತ ಪಾಸ್ಟ್ ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾವ ಸಭೆಯಲ್ಲಿ ಪ್ರೋತ್ಸಾಹ ಪಡಿಸುವ ಬೋಧಕರಿದ್ದಾರೋ ಅವರೇ ಎಷ್ಟೋ ಧನ್ಯರಾಗಿರ್ತಾರೆ. ನಿಮಗೆ ಅಂತ ಪಾಸ್ಟ್ ಸಿಕ್ಕಿದ್ರೆ ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ನಾನು ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಯಾವ ಸಭೆಯಲ್ಲಿ ಪ್ರೋತ್ಸಾಹ ಪಡಿಸುವಂತ ಬೋಧಕರು ಇರ್ತಾರೋ, ಬೆನ್ನು ತಟ್ಟುವಂತ ಬೋಧಕರು ಇರ್ತಾರೋ, ಉತ್ತೇಜನ ಪಡಿಸುವಂತ ಬೋಧಕರು ಇರ್ತಾರೋ, ಅವರ ನಂಬಿಕೆಯ ಕುರಿತಾಗಿ, ಅವರ ನಿರೀಕ್ಷೆಯ ಕುರಿತಾಗಿ, ದೇವ ಜನರ ಪ್ರಾರ್ಥನೆಗಳ ಕುರಿತಾಗಿ ಈಗ ಬೆನ್ನು ತಟ್ಟುವಂತ ಬೋಧಕರು ಯಾರಿಗೆ ಸಿಗ್ತಾರೋ ಅವರೇ ಭಾಗ್ಯವಂತರು. ಸ್ತೋತ್ರ. ನಾನು ಎಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಕೇಳಿದೆ, ವಿಶ್ವಾಸಿಗಳು ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಪಾಸ್ಟ್ ಈ ದಿವಸಗಳಲ್ಲಿ ಬೈತಾರಂತೆ. ಯಾಕೆ ಉಪವಾಸ ಮಾಡ್ತೀಯ, ಯಾಕೆ ಪ್ರೇಯರ್ ಮಾಡ್ತೀಯ, ಯಾಕೆ ಬೈಬಲ್ ಓದ್ತೀಯ, ನಾವು ಹೇಳ್ಕೊಂಡಿದ್ದು ಕೇಳ್ಕೊಂಡು ನಡೆದ್ರೆ ಸಾಕು ಅಂತ ಹೇಳಿ ವಿಶ್ವಾಸಿಗಳನ್ನ ಈ ದಿವಸಗಳಲ್ಲಿ ಪ್ರಾರ್ಥನೆಯಿಂದ, ವಾಕ್ಯದಿಂದ, ಉಪವಾಸಗಳಿಂದ, ಪರಿಶುದ್ಧವಾದಂಥ ಜೀವಿತದಿಂದ ದೂರ ಆಗಲಿಸುವಂಥ ಅನೇಕ ಬೋಧಕರುಗಳ ಮಧ್ಯದಲ್ಲಿ ನಾವಾಗಿರುವಂಥ ಈ ಕಾಲಘಟ್ಟದಲ್ಲಿ ಉತ್ಸಾಹ ಪಡಿಸೋದಕ್ಕಿಂತ ನಿರಾಶೆ ಪಡಿಸುವವರೇ ಹೆಚ್ಚಾಗಿರ್ತಾರೆ. ಆದರೆ ಉತ್ಸಾಹ ಪಡಿಸುವಂಥ ಬೋಧಕರು, ಪ್ರೋತ್ಸಾಹ ಪಡಿಸುವಂಥ ಬೋಧಕರು ಯಾರಿಗೆ ದೊರಕ್ತಾರೋ ಅವರೇ ಭಾಗ್ಯವಂತರಾಗಿದ್ದಾರೆ. 1ನೇ ಅಧ್ಯಾಯದಲ್ಲಿ ಪ್ರೋತ್ಸಾಹ ಪಡಿಸ್ತಾನೆ. ಪೌಲನ ಒಂದು ಸ್ವಭಾವ ಏನು ಗೊತ್ತಾ? ಆರಂಭದಲ್ಲಿ ಪ್ರೋತ್ಸಾಹ ಪಡಿಸ್ತಾನೆ, ನಂತರವಾಗಿ ಗೀವನ್ನು ಹಿಂಡುತ್ತಾನೆ. ಪೌಲನು ಒಳ್ಳೆಯ ಒಂದು ಡಾಕ್ಟ್ರು. ಯಾವ ಡಾಕ್ಟರ್ ಅಂತಂದರೆ, ಕೆಲವೊಂದು ಡಾಕ್ಟ್ರುಗಳು ಇದ್ದಾರೆ, ಹೋಗಿ ಆಸ್ಪತ್ರೆಗೆ ತೋರಿಸಿದ್ರೆ ಹುಣ್ಣಾಗಿದೆಯಾ, ಏನಿಲ್ಲ ಹೋಗ ಆಯಿಂಟ್ಮೆಂಟ್ ಹಾಕೋ ಅಂತ ಹೇಳಿ ಆಯಿಂಟ್ಮೆಂಟ್ ಬರ್ಕೊಟ್ಟು 500 ರೂಪಾಯಿ ಕಿತ್ಕೊಂಡು ಕಳಿಸ್ತಾ ಇರ್ತಾರೆ. ಆದರೆ ಇನ್ನೂ ಕೆಲವೊಂದು ಡಾಕ್ಟ್ರು ಇದ್ದಾರೆ, ಹುಣ್ಣಾಗಿದೆಯಾ ಅಂತ ಹೇಳಿದಾಗ, ಹೌದಪ್ಪ ಹುಣ್ಣಾಗಿದೆಯಾ, ಮಧ್ಯಾಹ್ನ ಕೆಲಸಕ್ಕೆ ಹೋಗಿದ್ದ, ಏನು ತಿಂದೆ, ಕಾಫಿ ಕುಡ್ಕೊ ಬಂದಿದ್ಯಾ, ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರ, ನಗ್ನಗ್ತಾ ಮಾತಾಡ್ತಾ ಹುಣ್ಣನೆ ಹಿಂಡು ಬಿಡ್ತಾರೆ. ಹಿಂಡಿದಾಗ ನಾವು ಅಯ್ಯೋ ಏನು ಡಾಕ್ಟ್ರೆ ನೀವು ಮೃಗನ, ಏನು ನಗ್ನಗ್ತಾನೆ ಹಿಂಡು ಬಿಟ್ರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು, ಹುಣ್ಣಿದ್ರೆ ಗೀವು ಇರುತ್ತೆ, ಗೀವು ತೆಗೆದ್ರೇನೆ ಗಾಯ ವಾಸಿ ಆಗೋದು. ಆ ಗಾಯ ವಾಸಿ ಆಗ್ಬೇಕಾದ್ರೆ ಒಳಗಿರೋ ಹುಣ್ಣನ ಹಿಂಡು ತೆಗೆದು ಆಮೇಲೆ ಮುಲಾಮ್ ಹಚ್ಚಿದ್ರೇನೆ ನಿನ್ನ ಗಾಯ ಎನ್ನೋದು ವಾಸಿ ಆಗುತ್ತೆ. ಪೌಲನಿಗೊಂದು ಸ್ವಭಾವ 1ನೇ ಅಧ್ಯಾಯದಲ್ಲಿ ಬಹಳ ಅಲ್ಲಿ ಪ್ರೋತ್ಸಾಹ ಪಡಿಸ್ದ, 1ನೇ ಅಧ್ಯಾಯದಲ್ಲಿ ತಟ್ಟದ ಅವ್ರ ನಂಬಿಕೆಗಾಗಿ ಸ್ತೋತ್ರ, ನಿಮ್ಮ ನಿರೀಕ್ಷೆಗಾಗಿ ಸ್ತೋತ್ರ, ನಿಮ್ಮ ಪ್ರಾರ್ಥನೆಗಾಗಿ ಸ್ತೋತ್ರ, ನಿಮ್ಮ ಜೀವಿತಕ್ಕಾಗಿ ಸ್ತೋತ್ರ. ಅಬ್ಬಬ್ಬಬ್ಬಬ್ಬ, ಎಂಥ ಭಕ್ತಿ ನಿಮ್ದು, ಎಂಥ ಜೀವಿತ ನಿಮ್ದು, ಎಂಥ ಸೇವೆ ನಿಮ್ದು. ಅವನು ಬೆಂತಟ್ಟದ. ಆದರೆ 2ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಸ್ವಲ್ಪ ಗೀವನ್ನ ಹಿಂಡೋದಕ್ಕಾಗಿ ಪ್ರಾರಂಭಿಸಿದ. 1ನೇ ಅಧ್ಯಾಯವನ್ನು ಓದಿದಾಗ 1ನೇ ಅಧ್ಯಾಯದ ವಿಶೇಷತೆ ಏನು ಎಂಬುದಾಗಿ ಗಮನಿಸಿದಾಗ 1ನೇ ಅಧ್ಯಾಯದ 27ನೇ ವಚನದಲ್ಲಿ ಗಮನಿಸ್ತೇವೆ. ಆತನು ಹೇಳ್ತಾನೆ, ಒಂದು ಮಾತನ್ನು ಹೇಳ್ತಾನೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆತನು ಆಧಾರಭೂತನಾಗಿದ್ದಾನೆ. 1ನೇದಾಗಿ ಆತನು ಹೇಳ್ತಾನೆ, ನಾವು ನಿರೀಕ್ಷೆ ಇಡುವಂತ ಜೀವಿತಕ್ಕೆ ಆಧಾರ ಏನಂದ್ರೆ ಹಣ ಅಲ್ಲ, ಜನ ಅಲ್ಲ, ಲೋಕ ಅಲ್ಲ, ಬೆಳ್ಳಿ ಬಂಗಾರ ಅಲ್ಲ, ನಾವು ಸಂಪಾದನೆ ಮಾಡುವಂತ ವರಮಾನಗಳಲ್ಲ, ನಮ್ಮ ಕೆಲಸ ಅಲ್ಲ. ನಮ್ಮ ನಿರೀಕ್ಷೆಗೆ ಆಧಾರ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಮ್ಮ ನಿರೀಕ್ಷೆಗೆ ಆಧಾರ ಲೋಕ ಅಲ್ಲ, ನಮ್ಮ ನಿರೀಕ್ಷೆಗೆ ಆಧಾರ ಹಣ ಅಲ್ಲ, ನಮ್ಮ ನಿರೀಕ್ಷೆಗೆ ಆಧಾರ ಈ ಲೋಕದಲ್ಲಿ ನಾವು ಸಂಪಾದನೆ ಮಾಡುವ ಯಾವ ಕಾರ್ಯ ಅಲ್ಲ. ನಮಗೇನಾದ್ರೂ ಒಂದು ನಿರೀಕ್ಷೆ ಇದೆ, ದೇವರು ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ, ನನಗೊಂದು ಪರಲೋಕ ಇದೆ, ನನಗೊಂದು ವಾಗ್ದಾನ ಇದೆ, ನನ್ನ ಜೀವನದಲ್ಲಿ ವಾಗ್ದಾನದ ನೆರವೇರಿಕೆ ಇದೆ ಎಂದು ನಾನು ಏನಾದ್ರೂ ನಿರೀಕ್ಷೆ ಇಟ್ಟರೆ ಅದಕ್ಕೆ ಆಧಾರ ಎನ್ನುವುದು ಯಾವ ಮನುಷ್ಯನಲ್ಲ, ನನ್ನ ನಿರೀಕ್ಷೆಗೆ ಆಧಾರ ಆತನು ಕ್ರಿಸ್ತನಾಗಿದ್ದಾನೆ. ಈಗ ನನ್ನ ಕುಟುಂಬ ಚೆನ್ನಾಗಾಗುತ್ತೆ, ನನ್ನ ಜೀವಿತ ಚೆನ್ನಾಗಾಗುತ್ತೆ, ನಾನು ಇದ್ದ ಹಾಗೆ ಇರೋದಿಲ್ಲ, ನಾನು ಬದಲಾಗ್ತೀನಿ, ನಾನು ರೂಪಾಂತರ ಆಗ್ತೀನಿ ಎನ್ನುವಂತ ನಿರೀಕ್ಷೆಗೆ ಆಧಾರ ಈ ಲೋಕದ ಯಾವ ಸಂಗತಿಯಲ್ಲ. ಸಭೆಗೆ ತಿಳಿಸ್ತಾ ಇದ್ದಾನೆ, ನಮ್ಮ ನಿರೀಕ್ಷೆಗೆ ಆಧಾರ ಕರ್ತನಾದ ಯೇಸು ಕ್ರಿಸ್ತನು. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ನನ್ನ ನಿರೀಕ್ಷೆಗೆ,
ಗಟ್ಟಿಯಾಗಿ ಹೇಳ್ರಿ, ನನ್ನ ನಿರೀಕ್ಷೆಗೆ ಆಧಾರ ಯೇಸು ಕ್ರಿಸ್ತನು. ಇನ್ನೊಂದ್ಸರಿ ಹೇಳ್ರಿ, ನನ್ನ ನಿರೀಕ್ಷೆಗೆ ಆಧಾರ ಯೇಸು ಕ್ರಿಸ್ತನು. ಸಭೆಗೆ ನೆನಪಿಸ್ತಾ ಇದ್ದಾನೆ, ನಿನ್ನ ನಿರೀಕ್ಷೆಗೆ ಆಧಾರ ಲೋಕ ಅಲ್ಲ, ನೀನು ಬಿಟ್ಟು ಬಂದ ಲೋಕ ಅಲ್ಲ, ನೀನು ಬಿಟ್ಟು ಬಂದ ಸಂಬಂಧಿಕರಲ್ಲ, ನೀನು ಬಿಟ್ಟು ಬಂದ ಪಾಪದ ಸ್ವಭಾವಗಳಲ್ಲ. ನಿನ್ನ ನಿರೀಕ್ಷೆಗೆ ಆಧಾರ, ನಿನ್ನ ನಿರೀಕ್ಷೆಗೆ ಆಧಾರ ಕರ್ತನಾದಂತ ಯೇಸು ಕ್ರಿಸ್ತನು. ನಿನ್ನ ನಿರೀಕ್ಷೆಗೆ ಆಧಾರ ನಿನ್ನ ಪುಣ್ಯ ಕಾರ್ಯಗಳಲ್ಲ, ನಿನ್ನ ನಿರೀಕ್ಷೆಗೆ ಆಧಾರ ದಾನ ಧರ್ಮಗಳಲ್ಲ, ನಿನ್ನ ನಿರೀಕ್ಷೆಗೆ ಆಧಾರ ನೀನು ಮಾಡುವಂತ ಯಾವುದೋ ಒಳ್ಳೆ ಕಾರ್ಯಗಳಲ್ಲ. ನಿನ್ನ ನಿರೀಕ್ಷೆಗೆ ಆಧಾರ ಕರ್ತನಾದಂತ ಯೇಸು ಕ್ರಿಸ್ತನು. ಒಂದ್ಸಾರಿ ನಮ್ಮ ಬಿದ್ರಳ್ಳಿ ಚರ್ಚಲ್ಲಿ ಒಂದು ಸಿಸ್ಟರ್ ಇದ್ರು, ಹೊಸದಾಗಿ ಬೇರೆ ಚರ್ಚ್ಗೆ ಹೋಗ್ತಾ ಇದ್ರು. ಅವರು ನಮ್ಮ ಸಭೆಗೆ ಬಂದರು. ನಮ್ಮ ಸಭೆಗೆ ಬಂದಿದ ತಕ್ಷಣ ಒಂದು ದಿವಸ ಹೇಳಿದ್ರು, ಪಾಸ್ಟ್ರೇ ನಮ್ಮ ಮನೆಯಲ್ಲಿ ಒಂದು ಕೂಟ ಇಡಬೇಕು. ಆಯ್ತಮ್ಮ, ಕೂಟ ಇಡೋಣ. ಅವ್ರು ಹೇಳಿದ್ರು, ಎಷ್ಟು ಜನ ಬರ್ತಾರೆ? ನಾನು ಹೇಳಿದೆ, ನಮ್ಮ ಏರಿಯಾ ಮೀಟಿಂಗ್ಗೆ ಒಂದು 80-100 ಜನ ಬರ್ತಾರೆ ಅಮ್ಮ. ಅವ್ರು ಹೇಳಿದ್ರು, ಪಾಸ್ಟ್ರೇ ಎಲ್ಲರಿಗೂ ಊಟ ಹಾಕ್ಸ್ಬಿಡ್ತೀನಿ. ಆಯ್ತಮ್ಮ, ಊಟ ತಾನೆ, ನಿಮ್ಮ ಸಂತೋಷ ಹಾಕ್ಸಮ್ಮ ಅಂತ. ತಕ್ಷಣ ಮಾತು ಸಿಸ್ಟು ಒಂದು ಡೈಲಾಗ್ ಹೊಡೆದ್ರು, ಪಾಸ್ಟ್ರೇ ಊಟ ಆಗಿದ ತಕ್ಷಣ ಎಲ್ಲರಿಗೂ ಊಟ ಹಾಕ್ಸ್ತೀನಿ, ಊಟ ಹಾಕಿದ ತಕ್ಷಣ ನನ್ನ ಕಷ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತಲ್ಲ ಪಾಸ್ಟ್ರೇ ಅಂದೆ. ನಾನು ಹೇಳಿದೆ, ದಯವಿಟ್ಟು ಹಾಕ್ಸ್ಬಿಡಮ್ಮ. ಈ ಅಮ್ಮನಿಗೊಂದು ಚಿಂತೆ, ಊಟ ಪ್ರೇಯರ್ಗೆ ಎಲ್ಲರನ್ನ ಕರೆಸಿ ಊಟ ಹಾಕ್ಸ್ಬಿಟ್ರೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನಾನು ಹೇಳಿದೆ, ಜನರನ್ನ ಮನೆಗೆ ಕರೆಸಿ ಊಟ ಹಾಕೋದ್ರಿಂದ ನಿನ್ನ ಕಷ್ಟ ಪರಿಹಾರ ಆಗಲ್ಲಮ್ಮ. ನಿನ್ನ ಕಷ್ಟ ಪರಿಹಾರ ಆಗೋದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರಿಂದ. ಇವತ್ತು ಕೆಲವರಿಗೆ ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಲ್ಲ. ತಾವು ಮಾಡುವಂತ ಪುಣ್ಯ ಕಾರ್ಯಗಳು, ದಾನ ಧರ್ಮಗಳು. ಫಸ್ಟೇ ಚರ್ಚ್ಗೆ ಫ್ಯಾನ್ ಕೊಟ್ರೆ ನನ್ನ ಕಷ್ಟ ನೀಗುತ್ತಾ? ನೀಗಲ್ಲ. ಚರ್ಚ್ಗೆ ಚೇರ್ ಕೊಟ್ರೆ ನಿನ್ ಕಷ್ಟ ನೀಗುತ್ತಾ? ನೀಗಲ್ಲ. ಚರ್ಚ್ಗೆ ಮೈಕ್ ಕೊಟ್ರೆ ನಿನ್ ಕಷ್ಟ ನೀಗುತ್ತಾ? ನೀಗಲ್ಲ. ಹಾಗಾದ್ರೆ ಇನ್ಮೇಲೆ ಏನು ಕೊಡಲ್ಲ ಬಿಡಿ ಪಾಸ್ಟ್ರೇ ಅದು. ಅಯ್ಯ, ಕೆಲವರು ಕೊಟ್ಟು ಏನಾದ್ರೂ ತಗೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾರೆ. ಅಯ್ಯ, ಯೇಸು ಸ್ವಾಮಿ ಹತ್ರ ಬಿಸ್ನೆಸ್ ನಡೆಯಲ್ಲಯ್ಯ. ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸೋದಕ್ಕಾಗೋದಿಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎನ್ನುವುದು ನಂಬೋದು ಅವಶ್ಯ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ನಮ್ಮ ನಿರೀಕ್ಷೆಗೆ ಆಧಾರ ನಾವು ಮಾಡೋ ಪುಣ್ಯ ಕಾರ್ಯಗಳಲ್ಲ, ನಾವು ಮಾಡೋ ದಾನ ಧರ್ಮಗಳಲ್ಲ, ನಾವು ಮಾಡುವಂತ ಯಾವುದೇ ವಿಧವಾದಂತ ಒಳ್ಳೆಯ ಪ್ರಕ್ರಿಯೆಗಳಲ್ಲ. ನಮ್ಮ ನಿರೀಕ್ಷೆಗೆ ಆಧಾರ, ನಮ್ಮ ನಿರೀಕ್ಷೆಗೆ ಆಧಾರ ಒಬ್ಬನೇ ಒಬ್ಬನು, ಅದು ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ. ಈ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. 1ನೇ ಅಧ್ಯಾಯದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ನಿಧಾನವಾಗಿ ಹೇಳ್ತಾ ಇದ್ದಾನೆ, ನಮ್ಮ ನಿರೀಕ್ಷೆಗೆ ಆಧಾರನು ಕ್ರಿಸ್ತನಾಗಿದ್ದಾನೆ. 2ನೇ ಅಧ್ಯಾಯಕ್ಕೆ ಪ್ರವೇಶಿಸಿದಾಗ ಸ್ವಲ್ಪ ಆಳಕ್ಕೆ ಇಳಿತಾ ಇದ್ದಾನೆ. ನೋಡ್ರಿ, 2ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ನೋಡ್ರಿ, 9ನೇ ವಚನದಿಂದ ಬಂದಾಗ, 2ನೇ ಅಧ್ಯಾಯದ 9ನೇ ವಚನಕ್ಕೆ ಬಂದಾಗ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನ ಹೊಂದಿದವರಾಗಿದ್ದೀರಿ. ಸಭೆಗೆ ಒಂದು ಮಾತನ್ನ ನೆನಪಿಸ್ತಾ ಇದ್ದಾನೆ. ಏನಂತ ನೆನಪಿಸ್ತಾ ಇದ್ದಾನೆ? ಯೇಸು ಸ್ವಾಮಿಯಲ್ಲೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸ್ತಾ ಇದೆ. ಅದರ ಅರ್ಥ ಏನಂದ್ರೆ, ನಿನಗೆ ಬೇಕಾಗಿರೋದೆಲ್ಲ ಯೇಸು ಸ್ವಾಮಿಯಲ್ಲಿದೆ. ನೀನು ಆತನಲ್ಲಿ ಇದ್ದುಕೊಂಡು ನೀನು ಪರಿಪೂರ್ಣತೆಯನ್ನು ನೀನು ಹೊಂದಿದವನಾಗಿರುತ್ತೀಯ. ಅದರ ಅರ್ಥ, ನಿನ್ನ ಜೀವನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ನೆಲೆಗೊಳ್ಳು, ಅಷ್ಟ ಸಾಕು. ನೀನು ಪರಿಪೂರ್ಣನಾಗ್ತೀಯ. ಯಾವ ವಿಷಯಗಳಲ್ಲಿ? ಎಲ್ಲಾ ವಿಷಯಗಳಲ್ಲೂ ನೀನು ಪರಿಪೂರ್ಣನಾಗ್ತೀಯ. ಕಾರಣವೇನೆಂದ್ರೆ, ಯೇಸು ಕ್ರಿಸ್ತನಲ್ಲಿಯೇ ತಂದೆಯಾದಂತ ದೇವರ ಸಂಪೂರ್ಣತೆಯು ಅವತರಿಸಲ್ಪಡ್ತಾ ಇದೆ. ಅದರ ಅರ್ಥ ಏನಂದ್ರೆ, ಯೇಸು ಸ್ವಾಮಿಯಲ್ಲಿ ಇಲ್ಲದಿರೋದು ಯಾವುದೂ ಇಲ್ಲ. ಅದ್ಭುತ ಯೇಸುವಲ್ಲಿದೆ, ರಕ್ಷಣೆ ಯೇಸು ಸ್ವಾಮಿಯಲ್ಲಿದೆ, ನಿತ್ಯ ಜೀವ ಯೇಸು ಸ್ವಾಮಿಯಲ್ಲಿದೆ, ಸೌಖ್ಯ ಯೇಸು ಸ್ವಾಮಿಯಲ್ಲಿದೆ, ಪರಲೋಕ ಯೇಸು ಸ್ವಾಮಿಯಲ್ಲಿದೆ,
ಪರಿಶುದ್ಧತೆ ಯೇಸು ಸ್ವಾಮಿಯಲ್ಲಿದೆ, ಪಾಪ ಕ್ಷಮಾಪಣೆ ಯೇಸು ಸ್ವಾಮಿಯಲ್ಲಿದೆ. ಯೇಸು ಸ್ವಾಮಿಯಲ್ಲಿ ದೇವರು ಎಲ್ಲವನ್ನ ಅಡಗಿಸಿಟ್ಟಿದ್ದಾನೆ. ಅದರಿಂದ ಪೌಲನ್ ಹೇಳ್ತಾನೆ, ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಮನುಷ್ಯರ ಮಧ್ಯದಲ್ಲಿ ರಕ್ಷಣೆಗೆಂದು ಕೊಡಲ್ಪಟ್ಟಂತ ಒಂದೇ ಒಂದು ನಾಮ, ಆ ನಾಮ ಯೇಸುವಿನ ನಾಮವಾಗಿರುತ್ತದೆ. ಮಾನವ ಕುಲದ ರಕ್ಷಣೆಗಾಗಿ ಅನೇಕ ನಾಮಗಳಿಲ್ಲ, ಮಾನವ ಕುಲದ ರಕ್ಷಣೆಗಾಗಿ ಕೊಡಲ್ಪಟ್ಟಂತ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಈ ಯೇಸುವಿನ ನಾಮದಲ್ಲಿ ಎಲ್ಲಾ ಇದೆ. ಹಾಗಾದ್ರೆ ನೀನ್ ಮಾಡಬೇಕಾಗಿರುವ ಕಾರ್ಯ ಏನು? ಆತನಲ್ಲಿ ನೀನಿದ್ರೆ, ಆತನಲ್ಲಿ ನೀನು ನೆಲೆಗೊಂಡ್ರೆ, ಆತನಲ್ಲಿ ನೀನು ಜೀವಿಸಿದ್ರೆ ನೀನು ದೇವರಲ್ಲಿ ಪರಿಪೂರ್ಣನಾಗ್ತಿ. ಪರಿಪೂರ್ಣ ಅಂದ್ರೆ ಏನು? ಆತ್ಮಿಕವಾದ ವಿಷಯದಲ್ಲಿ ಕ್ರಿಸ್ತನಲ್ಲಿ ನೀನು ಪರಿಪೂರ್ಣನಾಗ್ತಿ, ಹಣಕಾಸಿನ ವಿಷಯದಲ್ಲಿ ನೀನು ಕ್ರಿಸ್ತನಲ್ಲಿ ಪರಿಪೂರ್ಣನಾಗ್ತಿ, ಕುಟುಂಬದ ವಿಷಯದಲ್ಲಿ ನೀನು ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣನಾಗ್ತಿ. ನಿನ್ನ ಜೀವಿತದ ಎಲ್ಲಾ ಮಂಡಲಗಳಲ್ಲೂ ಯು ಡಸ್ ನಾಟ್ ನೀಡ್ ದ ಸಬ್ಸ್ಟಿಟ್ಯೂಟ್. ನಿನಗೆ ಸಬ್ಸ್ಟಿಟ್ಯೂಟ್ ಬೇಕಾಗಿಲ್ಲ. ಇದು ಬಿಟ್ಟು ಅದನ್ನು ಹಿಡ್ಕೊಂಡ್ರೆ ನೆರವೇರುತ್ತೆ ಎಂದು ಹೇಳುವ ಅವಶ್ಯಕತೆ ಇಲ್ಲ. ನೀನು ಯೇಸು ಸ್ವಾಮಿಯಲ್ಲಿ ನೆಲೆಗೊಂಡ್ರೆ, ನೀನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ರೆ ನಿನಗೆ ಬೇಕಾದದೆಲ್ಲ ಪರಿಪೂರ್ಣವಾಗುತ್ತೆ. ಪೌಲ, ಯಾಕಿದನ್ನು ಹೇಳ್ತಾ ಇದೀಯಪ್ಪ, ಏನಾಯ್ತು ಸಭೆಗೆ ಅಂತ ಕೇಳಿದ್ರೆ ಪೌಲನ್ ಹೇಳ್ತಾ ಇದ್ದಾನೆ, ಈಗ ಜನ ಯೇಸು ಸ್ವಾಮಿಯನ್ನು ಬಿಟ್ಟು ಬೇರೊಂದು ಇದೆಯಾ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಅನ್ನು ಹುಡುಕಕ್ ಪ್ರಾರಂಭಿಸ್ತಾರೆ. ಏನಯ್ಯಾಯಿತು ಸಭೆಗೆ? 2ನೇ ಅಧ್ಯಾಯದಲ್ಲಿ ಓದಿಕೊಂಡು ಬಂದಾಗ ಆತನು ಸಭೆಗೆ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆದ್ರೆ 4ನೇ ವಾಕ್ಯದಿಂದ ನಾವು ಓದಿಕೊಂಡು ಬಂದಾಗ ಪೌಲನು ತಾನು ಸಭೆಗೆ ಎಚ್ಚರಿಸ್ತಾ ಇದ್ದಾನೆ. ಸಭೆ ಜನ ಡೈವರ್ಟ್ ಆಗ್ತಾ ಇದ್ದಾರೆ. ಎತ್ ಕಡೆಯಿಂದ ಡೈವರ್ಟ್ ಆಗ್ತಾ ಇದ್ದಾರೆ, ವಾಕ್ಯದಿಂದ ಡೈವರ್ಟ್ ಆಗ್ತಾ ಇದ್ದಾರೆ, ವಾಕ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಕ್ರಿಸ್ತನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಸಮಾಧಾನ ಯೇಸುವಲ್ಲಿ ಕಂಡುಕೊಳ್ಬೇಕಾದವರು ಮತ್ತೆ ಲೋಕದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಆನಂದ ಯೇಸು ಸ್ವಾಮಿಯಲ್ಲಿ ಕಂಡುಕೊಳ್ಬೇಕಾದವರು ಲೋಕದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಜೀವವನ್ನ ಯೇಸು ಸ್ವಾಮಿಯಲ್ಲಿ ಕಂಡುಕೊಳ್ಬೇಕಾದವರು ಈಗ ಲೋಕದಲ್ಲಿ ಕಂಡುಕೊಳ್ಳಕ್ ಪ್ರಾರಂಭಿಸ್ತಾ ಇದ್ದಾರೆ. ಏನಾಯ್ತು? 4ನೇ ವಾಕ್ಯದಿಂದ ಆತನು ಹೇಳ್ತಾನೆ, ಯಾರಾದ್ರೂ ರಂಜನೆಯ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಾರು ಎಂಬ ಭಯ ನನಗಿದೆ. 1ನೇ ಅಧ್ಯಾಯದಲ್ಲಿ ಬೆಂತಡ್ದಲ್ಲಪ್ಪ, ಈಗ ಅದೇ ಜನರ ಕುರಿತಾಗಿ ನೀನು ಭಯ ಪಡ್ತಾ ಇದೆಯಲ್ಲ, ಏನಾಯ್ತು ಅಂತ ಕೇಳಿದಾಗ ಪೌಲನ್ ಹೇಳ್ತಾ ಇದ್ದಾನೆ, ಈಗ ರಂಜನೆಯ ಮಾತು ಕೇಳಿದ್ರೆ ವಿಶ್ವಾಸಿಗಳು ಹಂಗೇ ಮರಳಾಗೋಗ್ಬಿಡ್ತಾರೆ. ಈಗ ವಿಶ್ವಾಸಿಗಳಿಗೆ ವಾಕ್ಯ ಬೇಡ, ತಮಾಷೆ ಬೇಕು. ವಿಶ್ವಾಸಿಗಳಿಗೆ ವಾಕ್ಯ ಬೇಡ, ಎಂಟರ್ಟೈನ್ಮೆಂಟ್ ಬೇಕು. ವಿಶ್ವಾಸಿಗಳಿಗೆ ವಾಕ್ಯ ಬೇಡ, ಅವ್ರನ್ನ ಎಂಟರ್ಟೈನ್ ಮಾಡಿಕೊಂಡು ಅವ್ರನ್ನ ಉತ್ಸಾಹ ಪಡಿಸ್ಕೊಂಡಿರ್ಬೇಕು. ಪೌಲನ್ ಹೇಳ್ತಾನೆ, ನನಗೆ ಯಾಕೋ ಭಯ ಆಗ್ತಾ ಇದೆ ನಿಮ್ ವಿಷಯ ನೆನೆಸ್ಕೊಂಡ್ರೆ. ಅಯ್ಯ, ಸಭೆ ಎನ್ನೋದು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಹುಷಾರು, ಭಯ ಪಡಬೇಕು ಆ ಸಭೆ ಇರುತ್ತೋ ಇಲ್ವೋ ಅಂತ. ಪೌಲನ್ನ ಭಯ ಪಡ್ತಾ ಇದ್ದೇನೆ. ಫಸ್ಟ್ ಬೆಂತಟ್ಟದ ಅಯ್ಯ, ಮೊಣಕಾಲು ಊರೋದು ಹೇಳ್ಕೊಟ್ರಯ್ಯ, ಪರಿಶುದ್ಧತೆಯಲ್ಲಿ ನಡೆಯೋದು ಹೇಳ್ಕೊಟ್ರಯ್ಯ, ಹಿರಿಯರಿಗೂ ಭಕ್ತರಿಗೂ ಯಾವ ರೀತಿ ಭಯ ಭಕ್ತಿಯಿಂದ ನಡ್ಕೋಬೇಕಂತ ಹೇಳ್ಕೊಟ್ರಯ್ಯ. ಆದ್ರಿಂದ ಆಲಯಕ್ಕೆ ಬರ್ಬೇಕಾದ್ರೆ ಒಂದು ಭಕ್ತಿ ಇತ್ತು, ಆಲಯಕ್ಕೆ ಬರ್ಬೇಕಾದ್ರೆ ಒಂದು ಭಯ ಇತ್ತು, ಕುಟುಂಬದಲ್ಲಿ ಹಿರಿಯರಿಗೂ ಒಂದು ಭಯ ಇತ್ತು. ಆದ್ರೆ ಬರ್ತಾ 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 ಈಗ ಒಂದು ಭಯ ಪಾಸ್ಟರ್ಗಳಿಗೆ ಏನಂದ್ರೆ ರಂಜನೆ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು. ಇವತ್ತು ಎಂಟರ್ಟೈನ್ಮೆಂಟ್ ಮಾಡಿದ್ರೇನೆ ಜನ ಬರೋದು ಅಂತ. ಅಯ್ಯ, ಅಂತ ಜನ ನಮಗ್ ಬೇಕಾಗೇ ಇಲ್ಲಯ್ಯ. ಪಾಸ್ಟರ್ ಕುಣಿಸ್ರಿ, ಕುಣಿತೀನಿ, ವಾಕ್ಯ ಹೇಳ್ರಿ, ಗ್ರೌಂಡ್ ಇಂದ ಆಚೆ ಹೋಗ್ಬಿಡ್ತೀನಿ. ಪೌಲ ಹೇಳ್ತಾನೆ, ಇದೊಂದು ಭಯ ನನಗೆ. ಯಾರು ನಿಮ್ಮನ್ನ ರಂಜನೆಯ ಮಾತುಗಳಿಂದ ಮೋಸ ಮಾಡಬಾರ್ದು, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಕಡೆ ನಡೆಸಬಾರ್ದು, ನಿಮ್ಮನ್ನ ವಾಕ್ಯದ ಕಡೆ ನಡೆಸಬೇಕು. ಅನೇಕರು ಹೇಳ್ತಾರೆ, ಪಾಸ್ಟರ್ ಈ ತಲೆಮಾರು ಹೀಗೆ. ಪಾಸ್ಟರ್ ನಾನು ಹೇಳ್ತೀನಿ, ಅಂತ ತಲೆಮಾರುಗಳಿಂದ ತಾನೇ ನಾವು ಬೆಳೆದು ಬಂದಿದ್ದು. ನಾವು ವಯಸ್ಸಾದ್ಮೇಲೆ ದೇವ್ರು ನಂಬಿದ್ದ. ಇವತ್ತು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ, ಯು ಆರ್ ಇನ್ ಡೇಂಜರ್, ಅಪಾಯದಲ್ಲಿದ್ದಿ. ಸಭೆಗೆ ಎಂಟರ್ಟೈನ್ಮೆಂಟ್ ಅಲ್ಲ ಬೇಕಾಗಿರೋದು. ಸಭೆಯಲ್ಲಿರುವ ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ನೆಲೆಗೊಂಡ್ರೆ ಮಾತ್ರನೇ ಅವರು ದೇವರ ಪರಿಪೂರ್ಣತೆಯನ್ನು ಕಾಣಲಿಕ್ಕೆ ಸಾಧ್ಯ.
ಇವತ್ತು ಕೆಲವರು ಹೇಳಿದ್ರು, ಪಾಸ್ಟ್ರೆ ಯಾಕೆ ಕಿರ್ಚ್ಕೊಂಡು ಪ್ರಸಂಗ ಮಾಡ್ತೀರಾ, ನಿಧಾನಕ್ಕೆ ಪ್ರಸಂಗ ಮಾಡಕ್ ಆಗಲ್ವ, ನಮಗೂ ಕಿವಿ ಕೇಳುತ್ತೆ ಅಂತ. ನಾನು ಹೇಳ್ದೆ, ಕಿರ್ಚ್ಕೊಂಡು ಪ್ರಸಂಗ ಮಾಡಿದ್ರೇನೆ ಮನ ತಿರುಗಿಲ್ಲ, ಈ ನಿಧಾನಕ್ಕೆ ಪ್ರಸಂಗ ಮಾಡಿದ್ರೆ ಮಲ್ಕೊಬಿಡ್ತೀಯ ಅಂತ. ಗಟ್ಟಿಯಾಗಿ ಪ್ರಸಂಗ ಮಾಡಿದ್ರು ಇನ್ನ ಮನ ತಿರುಗಿಲ್ಲ, ಇನ್ನ ಅದೇ ಪಾಪ, ಇನ್ನ ಅದೇ ಲೋಕ, ಇನ್ನ ಅದೇ ಜೀವಿತ ನಡೆಸ್ತಾ ಇದೆಯಾ. ಇನ್ನು ನಿಧಾನ ಹೇಳಿದ್ರೆ ನೀನ್ ಮಲ್ಕ ಬಿಡ್ತೀಯ. ಯಾಕಂದ್ರೆ ಪಾಸ್ಟ್ ಹೆಂಗ್ ತುಕ್ತವ್ರೆ ನೋಡು, ಒಳ್ಳೆ ಫ್ಯಾನು, ಒಳ್ಳೆ ಲೈಟು. ಯೆಹೋವನು ನಮ್ಮ ಜೊತೆ ಇರೋದ್ರಿಂದ ನಾವು ನಿರ್ಭಯವಾಗಿ ಮಲ್ಕೊಳ್ತೀವಿ ಅಂತ. ಸಭೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಉಜ್ಜೀವನ ಇರಲ್ಲ. ಸಭೆ ವಾಕ್ಯದ ಪ್ರಕಾರ ಬಂದ್ರೇನೆ ಉಜ್ಜೀವನ ಇರೋದು. ಬೈಬಲ್ ಹೇಳ್ತದೆ, ಎಲ್ಲೆಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಉಜ್ಜೀವನ ನಡೆದಿದೆಯೋ ಅಲ್ಲಿ ಪಾಸ್ಟರ್ ಎಂಟರ್ಟೈನ್ಮೆಂಟ್ ನಡೆದಿಲ್ಲ, ವಾಕ್ಯ ಪ್ರಬಲವಾಗಿ ಎಚ್ಚಲ್ಪಡ್ತು, ವಾಕ್ಯ ಅಲ್ಲಿ ಮೊಳಗ್ತು, ವಾಕ್ಯ ಅಲ್ಲಿ ಕೇಳಲ್ಪಡ್ತು. ಆದ್ರಿಂದಲೇ ಆ ಪಟ್ಟಣದಲ್ಲಿ ಉಜ್ಜೀವನ ಮೊಳಗ್ತು. ನಾನು ಹೇಳ್ತೇನೆ, ಬೆಳಗಿನ ಜಾವದಲ್ಲಿ ನಾನು ಹೇಳಿದೆ, ಅಲ್ಲಿ ಹಬಕ್ಕೂಕನಿಗೆ ದೇವರು ಪ್ರಾರ್ಥನೆ ಮಾಡಕ್ಕೆ ಹೇಳಿದನು. ಕೊಲೋಸಿಯ ಸಭೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಅಯ್ಯ, ರಂಜನೆ ಮಾತುಗಳಿಂದ ಯಾರು ನಿನ್ನನ್ನು ಒಳಪಡಿಸಬಾರದು, ದೇವರ ವಾಕ್ಯ ನಿಮ್ಮಲ್ಲಿ ಬೇರೂರಿ ಕ್ರಿಸ್ತನಲ್ಲಿ ನೀವು ನೆಲೆಗೊಳ್ರಿ ಎಂಬುದಾಗಿ ಪೌಲನ ಸಭೆಗೆ ಆತನು ಎಚ್ಚರಿಸ್ತಾ ಇದ್ದಾನೆ. ಹಾಗಾದ್ರೆ ನಮಗೂ ನಿಮಗೂ ಏನ್ ಬೇಕು ಗೊತ್ತಾ? ನಮಗೂ ನಿಮಗೂ ದೇವರ ವಾಕ್ಯ ಬೇಕು. ವಾಕ್ಯ ಬೇಕನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಪೌಲ ಭಯ ಪಡ್ತಾ ಇದ್ದಾನೆ, ನಮ್ಮನ್ನು ಯಾರು ನಿಮ್ಮನ್ನ ರಂಜನೆ ಮಾತುಗಳಿಗೆ ಒಳಪಡಿಸಬಾರ್ದು. ಎರಡನೇದಾಗಿ ಅವನು ಹೇಳ್ತಾ ಇದ್ದಾನೆ ನೋಡ್ರಿ, 8ನೇ ಅಧ್ಯಾಯದ 8ನೇ ವಚನದ ಕಡೆ ಬನ್ರಿ. 8ನೇ ವಚನ. ಎರಡನೇದಾಗಿ ಅವನಿಗಿದ್ದಂತ ಭಯ ಏನು? ಆತನು ಹೇಳ್ತಾ ಇದ್ದಾನೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನ, ಪ್ರಾಪಂಚಿಕವಾದ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ನಿರರ್ಥಕವಾದಂಥ ತತ್ವ ಬೋಧನೆಗಳಿಂದ ನಿಮ್ಮನ್ನು ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು. ಎಚ್ಚರ. ಒಂದನೇದಾಗಿ ಎಂಟರ್ಟೈನ್ಮೆಂಟ್ ಮಾಡೋ ಜನ. ಎರಡನೇದಾಗಿ ಪೌಲ ಹೇಳ್ತಾ ಇದ್ದಾನೆ, ಎರಡನೇ ಗುಂಪಿನ ಜನ ಯಾರಂದ್ರೆ, ಆತನು ಹೇಳ್ತಾನೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನ, ಪ್ರಾಪಂಚಿಕವಾದ ಬಾಲ ಬೋಧನೆಯನ್ನು ಅನುಸರಿಸುವವರು ಅವರು ನಿಮ್ಮಲ್ಲಿ ಬಂದು ನಿರರ್ಥಕವಾದ ತತ್ವ ಬೋಧನೆ, ಥಿಯಾಲಜಿ ಹೇಳ್ತಾರೆ. ತತ್ವ ಬೋಧನೆಯನ್ನು ಮಾಡಿ ನಿಮ್ಮ ಮನಸ್ಸನ್ನು ಕೆಡಿಸಿ, ಯಾಕೆ ಪ್ರೇಯರ್ಗೆ ಹೋಗ್ತೀಯ, ಯಾಕೆ ಚರ್ಚ್ಗೆ ಹೋಗ್ತೀಯ, ಯಾಕೆ ಬೈಬಲ್ ಓದ್ತೀಯ, ಯಾಕೆ ನೀನು ದೇವ್ರ ಸಮ್ಮುಖದಲ್ಲಿ ಉಪವಾಸ ಮಾಡ್ತೀಯ, ನೀನು ಏನು ಮಾಡಬೇಡ, ದೇವ್ರು ನಿನಗಾಗಿ ಎಲ್ಲ ಮಾಡಿದಾನೆ, ಆರಾಮಾಗಿ ನೀನ್ ಪಾಡಕ್ ನೀನ್ ಜೀವನ ಮಾಡ್ಕೊಂಡು ನೀನ್ ನಡೆಸು ಅಂತ ಹೇಳಿ ಬಾಲ ಬೋಧನೆ, ತತ್ವ, ಹಲ್ಲೆಲೂಯಾ, ತತ್ವ ಜ್ಞಾನದ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ವಶ ಮಾಡ್ಕೊಳ್ತಾರೆ. ನಾನು ನಿನಗೆ ವಾಕ್ಯ ಹೇಳಿದೆ, ನಾನು ನಿನಗೆ ಸತ್ಯ ಹೇಳಿದೆ, ನಾನು ನಿನಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದೆ, ನಾನು ಹೇಳಿ ಹೋದ್ಮೇಲೆ ಈಗ ಒಂದು ಗುಂಪಿನ ಜನ ಬಂದು ನಿನ್ನ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ. ಅಯ್ಯ, ನಿನ್ನ ಮನಸ್ಸನ್ನ ಬೇರೆ ಯಾರು ಕೆಡಿಸಿ ವಶ ಮಾಡ್ಕೋಬಾರ್ದು, ಹುಷಾರಾಗಿರು. ನಮ್ಮ ಸಭೆಯಲ್ಲಿ ಒಂದು ಗುಂಪಿನ ಜನ ಇದ್ರು. ಒಂದು ಸೀಸನ್ ಬಂದಾಗ ಬಿಟ್ಟೋಗ್ಬಿಟ್ರು. ಏನಕ್ಕೆ ಬಿಟ್ಟೋದ್ರು ಅಂದರೆ, ಅಲ್ಲಿ ಪ್ರವಾದನೆ, ಇಲ್ಲಿ ಪ್ರವಾದನೆ, ಅಲ್ಲಿ ಡಿಲಿವರೆನ್ಸು, ಇಲ್ಲಿ ಡಿಲಿವರೆನ್ಸು ಅಂತ. ನಾನು ಹೇಳಿದೆ, ಎಲ್ಲ ಸಭೆಯಲ್ಲೂ ಡಿಲಿವರೆನ್ಸ್ ಇದೆ, ಎಲ್ಲ ಸಭೆಯಲ್ಲೂ ಸೋಕೆ ಇದೆ. ಕೆಲವರು ಏನಕ್ಕೆ ಕಾಣಕ್ಕಾಗಲ್ಲ ಅಂದರೆ, ಕುಂಬಳಕಾಯಿ ಇದ್ದಂಗೆ ಅವರು. ಯಾವ ಥರ ಅಂತಂದರೆ, ಬೀಜ ಇಲ್ಲಿ ಹಾಕೋದು, ನೀರಿಲ್ಲಿ ಉಯ್ಯೋದು, ಗೊಬ್ಬರ ಇಲ್ಲಿ ಹಾಕೋದು, ಅರೆ ಫಲ ಮಾತ್ರ ಪಕ್ಕದ ಮನೆಯವ್ರು ಕೊಡೋದು. ಇನ್ನೊಂದ್ಸರಿ ನಾನು ಹೇಳ್ತೀನಿ, ಮಕ್ಕಳಿಗೆ ಮದುವೆ ಇಲ್ಲಿ ಮಾಡೋದು, ಪ್ರತಿಷ್ಠೆ ಇಲ್ಲಿ ಮಾಡೋದು, ಸತ್ತಾಗ ಉಣೋರು ಇಲ್ಲಿ, ಆದರೆ ಮನಸ್ಸೆಲ್ಲ ಬೇರೆ ಚರ್ಚ್ ಮೇಲೆ ಇರುತ್ತೆ. ಸಭೆಗೆ ಬಂದಾಗ ಇಲ್ಲಿ ಆಶೀರ್ವಾದಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡೋದು, ಬಿಡುಗಡೆಗಾಗಿ ಇಲ್ಲಿ ಪ್ರಾರ್ಥನೆ ಮಾಡೋದು, ಒಳ್ಳೆ ಕೆಲಸಕ್ಕಾಗಿ ಎಲ್ಲ ಇಲ್ಲೇ ಕಷ್ಟಪಡೋದು, ಆದರೆ ಫಲ ಮಾತ್ರ ಬೇಲಿ ದಾಟ್ಕೊಂಡು ಆಚೆ ಕಡೆಗೆ ಹೋಗೋದು. ಏನೇ ಪ್ರಸಂಗ ಮಾಡಿದ್ರು, ಅವ್ರ ಥರ ನಮ್ಮ ಪಾಸ್ಟ್ ಇಲ್ಲ, ಅವ್ರ ಥರ ನಮ್ಮ ಚರ್ಚ್ ಇಲ್ಲ, ಇಲ್ಲಿ ಕೂತ್ಕೊಂಡಾಗೋ ಅಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಅಂತ ಒಂದು ಗುಂಪಿನ ವಿಶ್ವಾಸಗಳು ನಮ್ಮ ಸಭೆಯಲ್ಲಿ ಇದ್ರು. ಇಲ್ಲಲ್ಲ, ಬೆಂಗಳೂರಲ್ಲಿ. ನೀವ್ಯಾಕೆ ಸೈಲೆಂಟ್ ಆಗೋರು ನನಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಅಂತ ಗುಂಪಿನ ಜನ ಇದ್ರು. ಅವ್ರು ಹೇಳಿದ್ರು,
ಒಂದು 3-4 ವಾರ ಚರ್ಚ್ಗೆ ಬರಲಿಲ್ಲ. ನಾನು ಕೇಳಿದೆ ಎಲ್ಲೋದ್ರಿ ಅಂತ. ಅವ್ರು ಹೇಳಿದ್ರು, ಪಾಸ್ಟ್ರೇ ಇಂಥ ಕಡೆ ಒಂದು ಒಳ್ಳೆ ಪ್ರವಾದಿ ಬಂದಿದ್ದಾರೆ, ಹೋಗಿದ್ದೆ ಪಾಸ್ಟ್ರ್ ಅಂತ. ನಾನು ಹೇಳಿದೆ 1 ವಾರ ಆಯಿತು ಹೋಗು, 2 ವಾರ ಆಯಿತು ಹೋಗು, 3 ವಾರ 4 ವಾರ 5 ವಾರ ಬರಲೇ ಇಲ್ಲ. ಆಮೇಲೆ ಫೋನ್ ಎತ್ತಿದ್ರು ಫೋನ್ ಎತ್ತಿಲ್ಲ. ಮನೆ ಹತ್ರ ಹೋದ್ರು, ಮನೆ ಬೆಲ್ ಹೊಡೆದ್ರು ಸಹ ಬಾಗಿಲು ತೆರೀಲಿಲ್ಲ. ನಾವು ಪಾಸ್ಟ್ಗಳಾದಂಥ ನಾವುಗಳು ಪಾಪ ನಿಮ್ಮನ್ನು ಬಹಳ ಪ್ರೀತಿ ಮಾಡೋದ್ರಿಂದ ನಿಮ್ಮ ಮನೆಯವರೆಗೂ ಬರ್ತೀವಿ. ನಿಮ್ಮ ಮನೆ ಬಾಗಿಲು ತೆಗ್ದಿಲ್ಲ ಅಂದರೆ ನಾವೇನು ಮಾಡೋಣ? ಯಾರು ಹಲ್ಲುಯ್ಯ, ನಾವು ಸುಮ್ಮನೆ ವಾಪಸ್ ಬಂದ್ವಿ. ಒಂದು 3-4 ತಿಂಗಳಾಯಿತು. 3-4-5 ತಿಂಗಳಾದ್ಮೇಲೆ ತಕ್ಷಣ ಫೋನ್ ಮಾಡಿದ್ರು, ಪಾಸ್ಟ್ರೇ ಅಂತ. ನನಗೆ ಯಾವಾಗ ಫೋನ್ ಮಾಡ್ತಾರೋ ಈ 5-6 ತಿಂಗಳು ಬಿಟ್ಟು ಫೋನ್ ಮಾಡಿದ್ರೆ ಹುಷಾರಾಗಿರ್ಬೇಕು. ತಕ್ಷಣ ಫೋನ್ ಮಾಡಿದ್ರು, ನನಗೆ ಗೊತ್ತಾಯ್ತು ಏನಾಯ್ತು ಅಂತ. ಅಲ್ಲಿ ಹೇಗಿದ್ದೀರಾ ಅಂತ ಕೇಳಲಿಲ್ಲ, ಏನಾಯ್ತು ಅಂತ ಕೇಳಿದೆ. ಸ್ವಲ್ಪ ಮನೆಗೆ ಬಂದು ಪ್ರೇಯರ್ ಮಾಡಿ ಪಾಸ್ಟ್. 5 ತಿಂಗಳು ಮನೆಗೆ ಬಂದರೆ ನೀನು ಬಾಗಿಲು ತೆಗೆದಿಲ್ಲ, ಇವಾಗ ನನ್ನನ್ನು ಕರೀತಾ ಇದೆಯಾ? ಏನಪ್ಪ, ನಾವು ಪಾಸ್ಟ್ರು ಒಳ್ಳೆ ಮನಸ್ಸವರು, ಹೋಗಿ ಪ್ರಾರ್ಥನೆ ಮಾಡಿದ್ವಿ. ಹೋಗಿ ಪ್ರಾರ್ಥನೆ ಮಾಡಿದ ತಡ ಆ ಸಿಸ್ಟರ್ ಮೇಲೆ ಕೈ ಇಟ್ವಿ. ಕೈ ಇಟ್ಟಿದ್ದೆ ದುರಾತ್ಮ ಹೊರಗಡೆ ಬಂದ್ಬಿಡೋದ. ನಾನು ಕೇಳಿದೆ, ಇಲ್ಲಿದ್ದಾಗ ದರ್ಶನ, ಇಲ್ಲಿದ್ದಾಗ ಪ್ರವಾದನೆ, ಇಲ್ಲಿದ್ದಾಗ ಚೆನ್ನಾಗಿದ್ದಂಥ ಅಮ್ಮ ಪ್ರವಾದನೆ, ಅದು ಆಲೋಚನೆ ಈ ಆಲೋಚನೆ ಅಂತ ತಿರುಗಾಡಿ ಎಲ್ಲ ಹತ್ತಿಸ್ಕೊಟ್ಟಮ್ಮ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಂಥ ಸ್ಥಳಕ್ಕೆ ಹೋಗಿದ್ದೆ. ಅವ್ರು ಕೈ ಇಟ್ಟರು. ಕೈ ಇಟ್ಟಿದ ತಕ್ಷಣ ಹಿಂಗೆ ಆಗೋಯ್ತು, ನಿದ್ದೆನೇ ಬಂದಿಲ್ಲ. ಒಂದು ಟೈಮಲ್ಲಿ ಇವ್ರು ಕಿರ್ಚ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು. ಏನು ಪಾಸ್ಟ್ರೆ ಹಿಂಗಾಯ್ತು? ನಾನು ಹೇಳಿದೆ, ಬೇಲಿ ದಾಟೋದ್ರೆ ಹಾವು ಕಚ್ಚುತ್ತೆ, ಹುಷಾರಾಗಿರ್ಬೇಕು. ದೇವರು ನಿನ್ನನ್ನು ಎಲ್ಲಿ ನೆಟ್ಟಿದ್ದಾನೋ ಅಲ್ಲಿ ನಂಬಿಗಸ್ತರಾಗಿರ್ಬೇಕು. ಜನರು ನಿನ್ನ ಮನಸ್ಸನ್ನು ಕೆಡಿಸ್ತಾರೆ, ಆದ್ರೆ ಪಾಸ್ಟರ್ ನಿನ್ನ ಮನಸ್ಸನ್ನು ಕೆಡಿಸಲ್ಲ, ನಿನ್ನ ಜೀವಿತವನ್ನು ಬೆಳೆಸೋದೇ ದೇವರ ಸಭೆ. ಬೇರೆಯವರಿಗೆ ನೀನು ಹಣ ಬೇಕು, ಬೇರೆಯವರಿಗೆ ನೀನು ಬೆಳ್ಳಿ ಬಂಗಾರ ಬೇಕು, ಬೇರೆಯವರಿಗೆ ನಿನ್ನ ಹೊಗಳಿಕೆ ಬೇಕು. ಆದ್ರೆ ಸಭೆ ಪಾಸ್ಟರ್ಗೆ, ಸಭೆಗೆ ನಿನ್ನ ಹಣ ಅಲ್ಲ ಬೇಕಾಗಿರೋದು, ನಿನ್ನ ಬೆಳ್ಳಿ ಬಂಗಾರ ಅಲ್ಲ ಬೇಕಾಗಿರೋದು. ಸಭೆಗೆ ಬೇಕಾಗಿರೋದು, ಬೋಧಕರಿಗೆ ಬೇಕಾಗಿರೋದು, ನೀನು ಕ್ರಿಸ್ತನಲ್ಲಿ ಇದ್ದುಕೊಂಡು ಪರಿಪೂರ್ಣನಾಗಬೇಕು ಎನ್ನುವುದೇ ನಿಮ್ಮ ಸಭೆಯ ಬೋಧಕನಿಗೆ ಬೇಕಾಗಿರೋದು. ಅನೇಕ ಸಾರಿ ನಾನು ನಮ್ಮ ಸಭೆಯವ್ರು ನೋಡಿಕೊಂಡು ನಾನು ಹೇಳ್ತೀನಿ. ಕಾರಣ ನಮ್ಮ ಸಭೆಯಲ್ಲಿ ವಿಶೇಷತೆ, ಯಾರಿಗೋತ್ರನೂ ಹೋಗಿ ಕಾಣಿಕೆ ಕೊಡ್ರಿ ಅಂತ ಕೇಳಲ್ಲ, ದಶಾಂಶ ಹಾಕ್ರಿ ಅಂತ ಕೇಳಲ್ಲ. ಒಂದು ಮಾತಲ್ಲಿ ಹೇಳ್ತೀವಿ ಅಷ್ಟೇ. ಆದರೆ ನಮಗೆ ಕೆಲವೊಂದು ಜನ ಚೆನ್ನಾಗಿ ಗೊತ್ತು, ಅವ್ರ ಪಾಸ್ಟ್ಗೆ ಕಾಣಿಕೆ ಕೊಡಲ್ಲ, ಊರವ್ರಿಗೆ ಹೋಗಿ ಕೊಡ್ತಾರೆ. ಅವ್ರ ಸಭೆಗೆ ದಶಾಂಶ ಕೊಡಲ್ಲ, ಊರವ್ರಿಗೆ ಹೋಗಿ ಕೊಡ್ತಾರೆ. ನಾನು ಚಿಂತೆ ಮಾಡ್ತೀನಿ, ಅವರು ಒಂದು ದಿವಸ ಇವ್ರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿರಲ್ಲ, ಆದರೆ ಈ ಪಾಸ್ಟ್ ಇವರಿಗೆ ಕಣ್ಣೀರಿಗಾಗಿ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾರೆ. ಅಂತ ಸಭೆಗೆ ಕಾಣಿಕೆ ಕೊಡೋದು, ದಶಾಂಶ ಕೊಡೋದು ಯಾಕೆ ಕೊಡಬೇಕು? ನಾವು ಕೇಳ್ತೀವಿ, ಪಾಸ್ಟರ್ ನಿಮ್ಗಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕು? ಅಯ್ಯ, ಯಾರು ನಿನ್ ಮನಸ್ಸನ್ನು ಕೆಡಿಸಬಾರ್ದು, ಹುಷಾರಾಗಿರ್ಬೇಕು, ವಾಕ್ಯದಲ್ಲಿ ನೆಲೆಗೊಳ್ಬೇಕು. ಸಭೆ ಎಂಬ ಬೇಲಿಯನ್ನ ದಾಟೋಟವನ್ನ ನೀನ್ ದಾಟಿ ಹೋಗಬಾರ್ದು. ಗಂಜಿ ಕುಡಿ, ನಿನ್ ಮನೆನೇ ಸ್ವರ್ಗ ಅದು. ಬೇರೆಯವ್ರ ಮನೆ ಬಿರಿಯಾನಿ ನೋಡಿ ತಿನ್ನೋದಕ್ಕಿಂತ ನಿನ್ನ ಮನೆಯಲ್ಲಿ ಗಂಜಿ ಕುಡಿದ್ರೆ ಅದು ಸಮಾಧಾನ. ದೇವ್ರು ನಿನ್ನ ಕೊಟ್ಟ ಸಭೆಗಾಗಿ ಸ್ತೋತ್ರ ಹೇಳಬೇಕು, ದೇವ್ರು ನಿನ್ನ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಹೇಳಬೇಕು, ದೇವ್ರು ನಿನ್ನ ಕೊಟ್ಟ ಸತ್ಯದ ಪರಿಜ್ಞಾನಕ್ಕಾಗಿ ಸ್ತೋತ್ರ ಹೇಳಬೇಕು, ದೇವ್ರು ನಿನ್ನ ಕೊಟ್ಟಂತ ಧೈರ್ಯಕ್ಕಾಗಿ ಸ್ತೋತ್ರ ಹೇಳಬೇಕು, ದೇವ್ರು ನಿನ್ನನ್ನು ಎಲ್ಲಿಟ್ಟಿದ್ದಾನೋ ಅದಕ್ಕಾಗಿ ನಿನ್ನ ದೇವರಿಗೆ ಸ್ತೋತ್ರ ಹೇಳಬೇಕು. ಯಾರು ನಿನ್ನ ಮನಸ್ಸನ್ನ ಕೆಡಿಸಬಾರ್ದು. ಇವತ್ತು ಸಭೆ ಒಳಗಡೆ ಮನಸ್ಸುಗಳು ಸರಿ ಇಲ್ಲ. ಆ ಪಾಸ್ಟ್ ಹಂಗೆ ಹೇಳಿದ್ರು, ಈ ಪಾಸ್ಟ್ ಹಿಂಗೆ ಹೇಳ್ತಾ ಇದ್ದಾರೆ. ಏನಪ್ಪ, ಸಭೆ ಒಳಗಡೆ ಇವತ್ತು ಮನಸ್ಸುಗಳು ಸರಿ ಇಲ್ಲ. ವಾಕ್ಯ ಕೇಳೋದಕ್ಕೆ ಒಳ್ಳೆ ಮನಸ್ಸಿಲ್ಲ, ಆರಾಧನೆ ಮಾಡೋದಕ್ಕೆ ಒಳ್ಳೆ ಮನಸ್ಸಿಲ್ಲ, ಸಭೆಗೆ ಬರೋದಕ್ಕೆ ಒಳ್ಳೆ ಮನಸ್ಸಿಲ್ಲ. ಇಷ್ಟು ಹೇಳಿದ್ರು ಕೆಲವರು ಸ್ತೋತ್ರ ಹೇಳಿಲ್ಲ. ಯಾಕಂದ್ರೆ ಮನಸ್ಸನ್ನ ಇವತ್ತು ಕೆಲವರು ಪ್ರಾಪಂಚಿಕರು ಬಾಲ ಬೋಧನೆಗಳಿಂದ ನಿನ್ನ ಮನಸ್ಸನ್ನು ಕೆಡಿಸಿದ್ದಾರೆ. ಇವತ್ತು ಮನ ತಿರುಗಿ ಬರಬೇಕು. ಕೊಲೋಸಿಯ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಉಪದೇಶ ಮಾಡಿದ್ದಕ್ಕಲ್ಲ, ನಾನು ನಿಮ್ಮನ್ನು ಉಪದೇಶ ಮಾಡಿದ್ದು, ನಿಮಗಾಗಿ ಪ್ರಾರ್ಥಿಸಿದ್ದು, ನಿಮಗಾಗಿ ಒಡಕೆಯಲ್ಲಿ ನಿಂತಿದ್ದು, ನಿಮಗಾಗಿ ಹಗಲು ರಾತ್ರಿ ದುಡಿದಿದ್ದು ಕ್ರಿಸ್ತನೆಂಬ ಪರಿಪೂರ್ಣತೆಯಲ್ಲಿ ಬೆಳೆಯೋದಕ್ಕೋಸ್ಕರವಾಗಿದೆ ಹೊರತು ನೀನು ಪ್ರಾಪಂಚಿಕವಾದ ತತ್ವ ಬೋಧನೆ ಹೇಳುವವರ ಹಿಂದೆ ಹೋಗೋದಕ್ಕಲ್ಲ, ಸಭೆಯಲ್ಲಿ ನೆಲೆಗೊಳ್ಳೋದಕ್ಕೆ. ಪೌಲ ಎರಡನೇದಾಗಿ ಭಯ ಪಡ್ತಾ ಇದ್ದಾನೆ, ಸಂಪ್ರದಾಯವನ್ನ ತರ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪಾಸ್ಟ್ ಹೇಳೋರು ಫಿಲಿಂ ನೋಡಬೇಡ ಅಂತ, ಈಗ ಇನ್ನೊಂದು ಗುಂಪಿನವ್ರು ಹೇಳ್ತಾರೆ ಫಿಲಿಂ ನೋಡೋನ್ನೋದೆಲ್ಲ, ಫಿಲಿಂ ಹಾಡೇ ಆಡ್ತಾರೆ.
ಅದನ್ನ ನೋಡ್ಕೊಂಡು ವಿಶ್ವಾಸಿಗಳು ಪಾಸ್ಟ್ರೇ ಆಡ್ತಾರಲ್ಲ, ಇನ್ನು ನಾವು ಆಡೋದ್ರಲ್ಲಿ ಏನು ತಪ್ಪು? ಅವರೇ ನೋಡ್ತಾರಲ್ಲ, ಅವ್ರು ಆಡಂಗಿದ್ರೆ ನೋಡ್ತಾರೆ, ನೋಡಂಗಿದ್ರೆ ನಾವು ನೋಡೋದ್ರಲ್ಲಿ ಏನು ತಪ್ಪು? ಅವರೇ ಮಾಡ್ತಾರೆ. ಅಯ್ಯ, ನಿಮ್ಮ ಬೋಧಕರು ಬೇಡ ಅಂದಿದ್ದನ್ನ ಬೇರೆಯವರು, ಕೆಲವ್ರಿಗೊಂದು ಪ್ರಾಬ್ಲಮ್ ಇದೆ, ಇಲ್ಲೇ ಇದ್ದೀರಾ ಆಲ್ರೆಡಿ, ಕೆಲವರು ಫಿಲಿಂ ಥಿಯೇಟ್ರಿಗೆ ಹೋಗ್ಬಿಟ್ಟಂಗಿದ್ದೀರ. ಒಂದು ಕಾಲದಲ್ಲಿ ನಿಮ್ಮ ಪಾಸ್ಟ್ ಹೇಳಿದ್ರು ಫಿಲಿಂ ನೋಡ್ಬೇಡ್ರಿ, ಒಂದು ಕಾಲದಲ್ಲಿ ನಿಮ್ಮ ಪಾಸ್ಟ್ ಹೇಳಿದ್ರು ಫಿಲಿಂ ಆಡ್ಬೇಡ್ರಿ, ಅದನ್ನ ಭಯ ಪಟ್ಟು ಮಾಡದಿರ ಇದ್ರಿ. ಆದ್ರೆ ಈಗ ಯಾವನೋ ಬಂದು ಹೇಳಿದ ಆಡೋ ಕುಡಿ, ಈಗ ನಿಮ್ಮ ಪಾಸ್ಟ್ ಹೇಳೋದನ್ನ ಬಿಟ್ಬಿಟ್ಟು ಅವ್ರಿಗೆ, ಯಾಕಂದ್ರೆ ಈ ಅಳೋನಿಗೆ ಹೆಂಗ್ ಅಳಬೇಕಂತ ಗೊತ್ತಿಲ್ಲ. ಆಗ್ಲೇ ತನ್ನ ತೆಂಗಿನಕಾಯಿ ಪೀಚಕ್ಕೆ ಬೇಳೆಯಿಂದ ಬಿಂತ ಅವಾಗ ಜೋರಾಗಿ ಹತ್ತ ಕುಣಿಬೇಕಂತ ಕಾಯ್ತಾ ಇದ್ದ, ನೋಡ್ಬೇಕಂತ ಕಾಯ್ತಾ ಇದ್ದ, ಯಾರು ಹೇಳ್ಬೇಕು ಅಂತ ಕಾಯ್ತಾ ಇದ್ದ. ಅದೇ ಟೈಮಲ್ಲಿ ಇವ್ರು ಹೇಳಿದ್ರು, ಯಾವ ಪಾಪದಿಂದ ಪಾಸ್ಟ್ ನಿನ್ನನ್ನು ಬಿಡಿಸಿ ದೂರ ಇಟ್ಟಿದ್ರು, ಮತ್ತೊಬ್ಬನ ಕೇಳಿ ಆ ಮಾತಿಗೆ ಒಳಪಡ್ತಾ ಇದೆಯಾ ಅಂದ್ರೆ ನಿನ್ ಮನಸ್ಸು ಕೆಟ್ಟಿದೆ. ಈ ವೇದಿಕೆಯಿಂದ ಮಾಡಬೇಡ ಅಂತ ಹೇಳಿದನ್ನ ಬೇರೆಯವ್ರ ಮಾತು ಕೇಳಿ ನೀನು ಮಾಡ್ತಾ ಇದ್ರೆ ಹುಷಾರು, ನಿನ್ ಮನಸ್ಸು ಕೆಟ್ಟೋಗಿದೆ. ಈ ವೇದಿಕೆಯಿಂದ ಮಾಡಬೇಡ, ಅಶುದ್ಧ, ತಪ್ಪು, ದೇವರಿಗೆ ಮೆಚ್ಚುಗೆ ಇಲ್ಲದಿರುವ ಕೆಲಸ ಅಂತ ಹೇಳಿ ನಿನ್ನ ಅಲ್ಲಿಂದ ಬಿಡಿಸಿ ದೂರ ನಿಲ್ಲಿಸಿ ಕಾದ್ಕೊಂಡಿದ್ರು. ಆದ್ರೆ ಯಾವನೋ ಒಬ್ಬ ಹೇಳ್ದ ಮಾಡು, ನೋಡು, ಸಂತೋಷ ಪಡು. ಈಗ ಸಂತೋಷ ಪಡೆದಿರ ಯಾವಾಗ ಸಂತೋಷ ಪಡೋದು? ದೇವರಿಗೆಲ್ಲ ಗೊತ್ತು. ಕೇಳಿದೆ ತಡ. ಇದುವರೆಗೂ ನಿನ್ನನ್ನು ಪರಿಶುದ್ಧತೆಯಲ್ಲಿ ಕಾದಂತ ಮಾತನ್ನು ಬಿಟ್ಟು ಅಶುದ್ಧಿಯಲ್ಲಿ ಒಳಪಡಿಸುವ ಮಾತಿಗೆ ಒಳಪಟ್ಟು ಈಗ ಮುಂಚೆ ಮಾಡದಿರೋ ಕಾರ್ಯ ಈಗ ಮಾಡ್ತಾ ಇದೆಯಾ ಅಂದ್ರೆ ನಿನ್ನ ಬಾಲ ಬೋಧನೆಗಳಿಗೆ ಒಳಪಟ್ಟು ನಿರರ್ಥಕವಾದ ತತ್ವಜ್ಞಾನ ಬೋಧನೆಗಳಿಗೆ ಕಿವಿಗೊಟ್ಟು ಪಾಪದಲ್ಲಿ ಅದರ ಅರ್ಥ ಏನ್ ಬಿಟ್ಟು ಬಂದೋ ಅದ್ರ ಕಡೆನೆ ಬರ್ತಾ ಇದೀಯ ನೀನು. ಈ ಸಭೆ ನಿಮ್ಮನ್ನ ಕಾದುಕೊಂಡಿರುವಂತ ಕೆಲವೊಂದು ಉಪದೇಶಗಳಿದೆ, ಕಾದುಕೊಂಡಂತ ಕೆಲ ಜೀವಿತಗಳಿದೆ. ಅದರಿಂದ ದೂರ ನಿಲ್ಲಬೇಕಾದ ನಿನ್ನ ಕರ್ತವ್ಯ. ಬೇರೆಯವ್ರ ಮಾತು ಕೇಳಿ ಇದುವರೆಗೂ ಮಾಡದೇ ಇರೋದನ್ನ ನೀನ್ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ಅದರ ಅರ್ಥ ನಿನ್ ಹೃದಯ ಕೆಟ್ಟು ಹೋಗಿದೆ, ನಿನ್ನ ಮನಸ್ಸು ಕೆಟ್ಟು ಹೋಗಿದೆ. ಅದರಿಂದ ಪೌಲನ್ ಹೇಳ್ತಾನೆ, ನನಗೆ ಭಯ, ಯಾಕಂದ್ರೆ ಯಾರು ನಿನ್ನ ಮನಸ್ಸನ್ನು ಕೆಡಿಸಬಾರ್ದು. ನಾನು ಅದರಿಂದ ನಿನ್ನನ್ನು ಕಾಪಾಡ್ಕೊಂಡಿದ್ದೆ, ಅದರಿಂದ ನಾನು ನಿನ್ನನ್ನು ದೂರ ನಿಲ್ಲಿಸಿದ್ದೆ. ಒಂದು ಕಾಲದಲ್ಲಿ ವಿಶ್ವಾಸಿಗಳ ಮದುವೆಯಲ್ಲಿ ಫಿಲಿಂ ಮಾಡೇ ಆಗ್ತಾ ಇರಲಿಲ್ಲ, ಇವಾಗ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾಮನ್ ಪಾಸ್ಟರ್, ಕಾಮನ್ ಅಲ್ಲಯ್ಯ. ಒಂದು ಕಾಲದಲ್ಲಿ ಅದೇ ಬೋಧಕರುಗಳು ನಿನ್ನ ದೂರ ಇಟ್ಟಿದ್ರಲ್ಲ. ಒಂದು ಕಾಲದಲ್ಲಿ ಮದುವೆಗಳಂತಂದ್ರೆ ಭಯ ಭಕ್ತಿ ಇರೋದು, ಪರಿಶುದ್ಧತೆ ಇರೋದು. ಈಗ ಮದುವೆಗಳಂದ್ರೆ ಪರಿಶುದ್ಧತೆ ಇಲ್ಲ, ಭಯ ಭಕ್ತಿ ಇಲ್ಲ. ಒಂದು ಎಂಟರ್ಟೈನ್ಮೆಂಟ್ ಫಿಲಿಂ ಮಾಡಾಕು, ಅದ್ ಬಿಡು ಇದು ಬಿಡು, ಕುಣಿದು ಕುಪ್ಪಳಿಸು, ಆಮೇಲೆ ಹೇಳು ಇಷ್ಟು ಲಕ್ಷ ಖರ್ಚು ಮಾಡಿದೆ, ಆಮೇಲೆ 3 ತಿಂಗಳಿಗೆ ಡೈವರ್ಸು. ಯಾಕೆ? ಅಲ್ಲಿ ಹುಡುಗನ ಜೀವನದಲ್ಲೂ ದೇವರಿಲ್ಲ, ಹುಡುಗಿ ಜೀವನದಲ್ಲೂ ದೇವರಿಲ್ಲ. ಇಬ್ರು ಲೋಕವನ್ನ ಎಂಟರ್ಟೈನ್ ಮಾಡಿ ಬಂದಂತ ಜನರನ್ನ ಎಂಟರ್ಟೈನ್ ಮಾಡಿದ್ರು. ಅವ್ರನ್ನ ರಕ್ಷಣೆ ಮಾರ್ಗಕ್ಕೆ ಕರೆತಂದಂತ ದೇವರಿಗೆ ಸನ್ಮಾನ ಕೊಡ್ಲಿಲ್ಲ. ಎಲ್ಲಿ ದೇವರು ಸನ್ಮಾನಿಸೋದಿಲ್ವೋ ಅಲ್ಲಿ ದೇವರು ಇರೋದಿಲ್ಲ. ದಾಂಪತ್ಯವು ಮಾನ್ಯವಾದುದು. ಅದರ ಅರ್ಥ ಏನು? ನಿನ್ನ ದಾಂಪತ್ಯ ಜೀವನದಲ್ಲಿ ಸಂಬಂಧಿಕರಿಗೆಲ್ಲ ನೀನು ಗೌರವ ಕೊಡಬೇಕಾಗಿರೋದು, ಈ ಲೋಕದ ವ್ಯಕ್ತಿಗಳಿಗೆಲ್ಲ ಗೌರವ ಕೊಡಬೇಕಾಗಿರೋದು. ನಿನ್ನ ದಾಂಪತ್ಯದಲ್ಲಿ ದೇವರಿಗೆ ಗೌರವ ಕೊಡಬೇಕು. ಹುಡುಗ ಡ್ಯಾನ್ಸ್ ಆಡ್ಕೊ ಬರ್ತಾನೆ, ಹುಡುಗಿ ಡ್ಯಾನ್ಸ್ ಆಡ್ಕೊ ಬರ್ತಾಳೆ ಫಿಲಿಂ ಹಾಡುಗಳಿಗೆ. ಅಲ್ಲಿ ನಿಂತಿರೋ ಪಾಸ್ಟ್ಗಳು ಬೆಬ್ಬೆ ಬೆಬ್ಬೆ ಅಂತ ನೋಡ್ಬೇಕು. ಪಾಸ್ಟ್ಗಳು ಇದ್ದಾರೆ ಏನೋ ಭಯನೋ ಇಲ್ಲ ಅವ್ರಿಗೆ. ಪಾಸ್ಟ್ರೇ, ಕಾಮನ್ ಪಾಸ್ಟ್ರೇ, ಅವ್ರು ಮಾಡ್ಲಿಲ್ವಾ, ಇವ್ರು ಮಾಡ್ಲಿಲ್ಲ, ಅವ್ರ ನರಕಕ್ಕೆ ಹೋಗ್ತಾರೆ, ನೀನು ಹೋಗ್ತೀಯಾ? ಕಾಪಾಡ್ಕೊಂಡಿರ್ಲಿಲ್ಲ. ಅಯ್ಯೋ, ಯಾವುದರಿಂದ ನಿಮ್ಮನ್ನ ಅಭಿಷಕ್ತರು ದೂರ ಇಟ್ಟಿದ್ರು ಅದನ್ನು ಮತ್ತೆ ಕೈ ಚಾಚಿ ಎಳ್ಕೋಬೇಡಯ್ಯ. ಅದನ್ನು ದೂರ ಇಡೋದಕ್ಕೆ ಅಭಿಷಕ್ತರು ತುಂಬಾ ಪ್ರಯಾಸ ಪಟ್ಟಿದ್ದಾರೆ. ಬೇಡಯ್ಯ, ಬೇಡಯ್ಯ, ಅವ್ರು ಇವ್ರ ಮಾತು ಕೇಳಿ ಸಭೆ ಒಳಗಡೆ ಅಶುದ್ಧ ತರಬೇಡ. ಸಭೆ ಆ ಸಭೆ ಹಿಂಗ್ ಮಾಡ್ತಾರೆ, ಈ ಸಭೆ ಹಿಂಗ್ ಮಾಡ್ತಾರೆ ಅಂತ ನಿನ್ನ ಸಭೆ ತರಬೇಡ. ನಿನ್ನ ಸಭೆಯಲ್ಲಿ ಅಭಿಷಕ್ತರು ಕಾದುಕೊಂಡಂತ ಒಂದು ಜೀವಿತ ಇದೆ, ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಿನ್ನದು. ಪೌಲ ಹೇಳ್ತಾನೆ, ಚೆನ್ನಾಗಿ ಕಾಪಾಡದೆ ತಾನೇ ನಿಮ್ಮನ್ನ, ಚೆನ್ನಾಗಿ ಬೆಳೆಸದೆ ತಾನೇ ನಿಮ್ಮನ್ನ. ಈಗ ಏನಾಯ್ತು ನಿಮ್ಗೆ? ಎಂಟರ್ಟೈನ್ಮೆಂಟ್ ಬೇಕಾ? ವಾಕ್ಯ ಬೇಡವಾ? ಎಂಟರ್ಟೈನ್ಮೆಂಟ್ ಬೇಕಾ? ಪರಿಶುದ್ಧತೆ ಬೇಡವಾ? ಎಂಟರ್ಟೈನ್ಮೆಂಟ್ ಬೇಕಾ? ದೇವರ ಆತ್ಮನ ಶಕ್ತಿ ಬೇಡವಾ?
ಮನೋರಂಜನೆ ಬೇಕಾ, ಕುಣಿ ಬೇಕಾ, ಡ್ರಮ್ಸ್ ಬೇಕಾ, ದೇವರ ಆತ್ಮ ಪರಿಶುದ್ಧತೆ ಬೇಡವಾ? ಯಾರು ನಿಮ್ಮನ್ನ ಮೋಸ ಮಾಡಿದ್ದು? ಯಾರು ನಿಮ್ಮ ಮನಸ್ಸನ್ನ ಕೆಡಿಸಿದ್ದು? ಎಲ್ಲಾರು ಹೇಳ್ತಾರೆ ಕುಣಿದ್ರೆ ಪರಲೋಕ ಇಳಿದು ಬರುತ್ತೆ, ಕುಣಿದ್ರೆ ಪರಲೋಕ ಸಂತೋಷ ಪಡುತ್ತೆ. ಯಾವ ಬೈಬಲ್ ಹೇಳುತ್ತೆ ಕುಣಿದ್ರೆ ಪರಲೋಕ ಸಂತೋಷ ಪಡುತ್ತೆ ಅಂತ? ಆದ್ರೆ ನಮ್ಮ ಬೈಬಲ್ ಹೇಳುತ್ತೆ ಒಂದು ಪಾಪಿ ಮನ ತಿರುಗಿದ್ರೆ ಪರಲೋಕ ಸಂತೋಷ ಪಡುತ್ತೆ ಅಂತ. ನೀನ್ ಚಪ್ಪಾಳೆ ತಟ್ಟೋದ್ರಿಂದ ಪರಲೋಕ ಸಂತೋಷ ಪಡಲ್ಲ, ನೀನು ಕುಡಿಯೋದ್ರಿಂದ ಪರಲೋಕ ಸಂತೋಷ ಪಡಲ್ಲ, ನೀನು ಡ್ರಮ್ಸ್ ಹೊಡಿಯೋದ್ರಿಂದ ಪರಲೋಕ ಸಂತೋಷ ಪಡಲ್ಲ, ನೀನ್ 100 ಸ್ಪೀಕರ್ ತಂದು ಹಾಕೋದ್ರಿಂದ ಪರಲೋಕ ಸಂತೋಷ ಪಡಲ್ಲ. ಪರಲೋಕ ಸಂತೋಷ ಪಡುತ್ತೆ ಒಂದು ಪಾಪಿ ಸತ್ಯವಾಗಿ ಮನ ತಿರುಗಿ ಸತ್ಯ ಮಾರ್ಗದಲ್ಲಿ ನಡೆಯೋದ್ರಲ್ಲಿ, ಪರಿಶುದ್ಧತೆಯಲ್ಲಿ ನಡೆಯೋದ್ರಲ್ಲಿ ಪರಲೋಕ ಸಂತೋಷ ಪಡುತ್ತೆ. ಏನಾಯ್ತು ಸಭೆಗೆ? ಮನಸ್ಸನ್ನ ಕೆಡಿಸ್ಕೊಬಿಟ್ರು, ಮನಸ್ಸನ್ನ ಕೆಡಿಸ್ಕೊಬಿಟ್ರು. ಒಂದು ಕಾಲದಲ್ಲಿ ಸಂಪ್ರದಾಯ ಮಾಡೋದಕ್ಕೆ ಭಯ ಪಡ್ತಾ ಇದ್ದಂಥ ಸಭೆ ಈಗ ಸಂಪ್ರದಾಯ ಮಾಡೋದಕ್ಕೆ ಮುಂದೆ ಇಟ್ಟು ಬರ್ತಾ ಇದ್ದಾರೆ ಕಾಲನ್ನ. ಹಳೆಯ ಸಂಪ್ರದಾಯಗಳು, ಹಳೆ ಪದ್ಧತಿಗಳು, ಹಳೆ ಜೀವನದ ಶೈಲಿಗಳು ಮತ್ತೆ ತರ್ತಾ ಇದ್ದಾರೆ. ಏನಕ್ಕಾಗಿ? ಅನೇಕ ವರ್ಷಗಳ ಹಿಂದೆ ನಮ್ಮ ಸಭೆಯಲ್ಲಿ ಒಂದು ಮದುವೆ ನಡೆದ್ರೆ ಇವತ್ತು ಸಹ ನಮ್ಮ ಅಂಕಲ್ಲು ಅದನ್ನು ಬಗೆಯ ಭಕ್ತಿಯಿಂದ ನಡೆಸ್ತಾರೆ, ಪರಿಶುದ್ಧತೆಯಿಂದ. ಒಬ್ಬರು ಒಂದು ಕಾಲದಲ್ಲಿ ಹಳೆ ಸಂಪ್ರದಾಯಗಳನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿರಿಯ ಬೋಧಕರು ಹೇಳಿದ್ರು ಇದೆಲ್ಲ ನಾವು ಮೆಚ್ಚೋದಿಲ್ಲ. ಅವ್ರು ಹೇಳಿದ್ರು ಪಾಸ್ಟರ್ ಇದು ಸುಮ್ಮನೆ ಫೋಟೋಗಾಗಿ ಪಾಸ್ಟರ್, ಸುಮ್ಮನೆ ವಿಡಿಯೋಗಾಗಿ ಪಾಸ್ಟರ್, ಸುಮ್ಮನೆ ಫೋಟೋಕ್ಕಾಗಿ ಪಾಸ್ಟರ್. ನಾವು ಅವ್ರಿಗೆ ಹೇಳಿದ್ವಿ ಸುಮ್ಮನೆ ಮಾಡೋದೆಲ್ಲ ನಾಳೆ ಸೈತಾನನಿಗೆ ಬಾಗಿಲು ತಕ್ಕೊಡಂಗೆ ಆಗಬಾರ್ದು. ನಾನು ನೋಡಿದೆ ಅನೇಕ ವಿಶ್ವಾಸಿಗಳು ಮದುವೆ ಟೈಮಲ್ಲಿ ಹೀರೋಯಿನ್ಗಳಾಗೋಗ್ಬಿಡ್ತಾರೆ. ನಾನು ಅದನ್ನು ವಿವರಿಸಲ್ಲ, ನಿಮ್ಗೆಲ್ಲರೂ ಗೊತ್ತಿರಬೇಕು, ಅದರಿಂದನೇ ನಿಲ್ಲಿಸ್ಬಿಡ್ತೀನಿ. ಕಾರಣ ಇಲ್ಲಿ ಮಾಡಿದವ್ರು ಯಾರೋ ಸ್ವಲ್ಪ ಜನ ಇದ್ದೀರ. ಲೋಕದ ಹಾಡುಗಳನ್ನು ಹಾಕ್ಕೊಂಡು ಅವರು ಕುಣಿದು ಕುಪ್ಪಳಿಸಿ ಅದನ್ನು ತಗೊಂಡು ವಿಡಿಯೋಗೆ ಹಾಕ್ತಾರೆ. ನಾಚಿಕೆ ಆಗಲ್ವ ನೀನು ದೇವ್ರ ಮಗುವಾಗಿ ಫಿಲಿಮ್ ಹಾಡುಗಳಿಗೆ ಕುಣಿಯೋದು? ನಾವು ಹೇಳಿದ್ವಿ ಫೋಟೋ ವಿಡಿಯೋ ಅಲ್ಲ, ನಿನ್ನ ಜೀವನ ದೇವ್ರ ಮುಂದೆ ಸಾಕ್ಷಿಯಾಗಿರ್ಬೇಕು, ಸಾಕ್ಷಿಯಾಗಿರ್ಬೇಕು. ಅವ್ರು ಹೇಳಿದ್ರು ಫಸ್ಟೇ ನಮ್ಮ ಮಕ್ಕಳ ಆಸೆ ಪಟ್ಟರು ಫಸ್ಟೇ, ಅದರಿಂದ ಲಕ್ಷಾಂತರ ರೂಪಾಯಿ ವಿಡಿಯೋಗ್ರಾಫರ್ಗಳು ಅವ್ರಿಗೆ ಕೊಟ್ಟು ನನ್ನ ಮಕ್ಕಳ ಆಸೆ ಪಟ್ಟರು. ನಾನು ಹೇಳಿದೆ ನಿಮ್ಮ ಮಕ್ಕಳ ಆಸೆ ಪಡ್ತಾರೆ ಅಂತ ಮಾಡ್ತೀರ, ಆದರೆ ಪಾಸ್ಟ್ಗಳು ನಿಮಗೆ ಉಪದೇಶ ಮಾಡೋದಕ್ಕೆ ಬೆಲೆ ಇಲ್ವಾ? ನಡೆಸೋದಕ್ಕೆ ಬೆಲೆ ಇಲ್ವಾ? ಪಾಸ್ಟರ್ ನಿಮಗೆ ಬುದ್ಧಿ ಹೇಳೋದ್ರಲ್ಲಿ ಬೆಲೆ ಇಲ್ವಾ? ಅಡ್ಜಸ್ಟ್ ಮಾಡ್ಕೊಬಿಡಿ ಪಾಸ್ಟ್ರೆ, ಒಂದ್ಸರಿ ಕಣ್ಣು ಮುಚ್ಚಿ. ನಾ ಹೇಳಿದೆ ನಾವು ಕಣ್ಣು ಮುಚ್ಚುತ್ತೀವಿ, ಆದರೆ ನೀವು ಏನು ಬಿತ್ತುತ್ತೀರೋ ಅದನ್ನೇ ಕುಯ್ತೀರಿ. ಮದುವೆ ಆಯಿತು, 6 ತಿಂಗಳಾಯಿತು, ಹುಡುಗಿ ಬಂದು ಅಮ್ಮನ ಮನೇಲಿ ಕೂತವಳು. ಯಾಕೆ? ಫಿಲಿಮ್ ಆಡೋರಿಗೆ ಭಯ ಭಕ್ತಿ ಇರುತ್ತೆ. ಲೋಕ ಒಳಗಡೆ ತುಂಬಿಕೊಂಡು ಭಕ್ತಿ ಜೀವನ ನಡೆಸ್ತೀನಿ ಅಂತ ಹೇಳಿದ್ರೆ ಕಪಡತನದ ಜೀವಿತ ತಾನೇ. ಪೌಲ ಹೇಳ್ತಾನೆ, ಯಾರು ನಿನ್ನ ಮನಸ್ಸನ್ನು ಕೆಡಿಸಿದ್ದು? ಸಂಪ್ರದಾಯ ಬಿಟ್ಟು ಬಂದು ಸಂಪ್ರದಾಯನ ಯಾಕೆ ತಿರ್ಗಾ ತರ್ತಾ ಇದ್ದಿ? ಯಾರು ನಿನ್ನ ಮನ್ಸು ಕೆಡಿಸಿದ್ದು? ಪರವಾಗಿಲ್ಲ, ಒಂದು ಕಾಲದಲ್ಲಿ ಇಲ್ಲಿ ಎಷ್ಟೋ ಜನ ಇದ್ದಾರೆ ಯೇಸು ಸ್ವಾಮಿ ನಂಬಿದ ನಿಮಿತ್ತ ಊರವರು, ಸಂಬಂಧಿಕರು, ಕುಟುಂಬದವರು ಎಲ್ಲ ಹೊರಗಡೆ ಹಾಕಿದಾಗ ಬೀದಿಯಲ್ಲಿ ಬೇಕಾದ್ರೆ ಇರ್ತೀವಿ, ಆದರೆ ಸಂಬಂಧಿಕರು ಹೇಳುವ ಹಾಗೆ ನಾವು ಕೇಳಲ್ಲ ಅಂತ ದೇವರ ನಾಮಕ್ಕಾಗಿ ಪರಿಶುದ್ಧವಾಗಿ ನಿಂತುಕೊಂಡವರು ಎಷ್ಟೋ ಜನ ಇಲ್ಲಿದ್ದು ಸಾಕ್ಷೀಕರಿಸಿದ್ದಾರೆ. ನಾನು ಒಂದು ಕಾರ್ಯ ಹೇಳ್ತೇನೆ, ಅವರಿಗೆ ದೇವರು ಪ್ರತಿಫಲ ಕೊಡದೆ ಇರ್ತಾನ. ಲೋಕನ ನೀನು ಮೆಚ್ಚಿಸೋದಕ್ಕೆ ಹೋಗ್ಬಾರ್ದು. ನಿನ್ನನ್ನು ಏನಕ್ಕಾಗಿ ಕಾಪಾಡ್ಕೊಂಡು ಬಂದ್ರು ಅದನ್ನ ನೀನು ತಲೆ ಮಾರೋರ್ಗ ಮುಂದುವರಿಸ್ಕೊಂಡು ಹೋಗ್ಬೇಕು. ಪೌಲ ಭಯ ಪಡ್ತಾ ಇದ್ದಾನೆ, ಯಾರು ನಿಮ್ಮನ್ನ ಮೋಸ ಮಾಡಬಾರ್ದು, ಯಾರು ನಿಮ್ಮನ್ನ ತಪ್ಪು ದಾರಿಗೆ ಎಳಿಬಾರದು. ಪೌಲ ಒಂದು ಮಾತನ್ನ ತಾನು ಈ ರೀತಿ ಹೇಳ್ತಾನೆ, 2ನೇ ಅಧ್ಯಾಯದ 18ನೇ ವಚನಕ್ಕೆ ಬಂದಾಗ, 18ನೇ ವಾಕ್ಯ 2ನೇ ಅಧ್ಯಾಯದ 18ನೇ ವಚನ ನೋಡ್ರಿ. ಕೆಲವರು ಅತಿ ವಿನಯದಲ್ಲೂ ದೇವದೂತರ ಪೂಜೆಯಲ್ಲೂ ಆಸಕ್ತರಾಗಿದ್ದಾರೆ. ಮುಂದಿನ ವಚನ, ತಮಗೆ ದರ್ಶನ ಆಗುತ್ತೆ ಎಂದು ಕೊಚ್ಕೊಳ್ತಾರೆ,
ಮತ್ತು ಪ್ರಾಪಂಚಿಕವಾದ ಬುದ್ಧಿಯಿಂದ ನಿರಾರ್ಥವಾಗಿ ಉಬ್ಬಿಕೊಳ್ತಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸನ್ನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕುವ ಬಿರುದನ್ನ ಅಪಹರಿಸೋದಿಕ್ಕೆ ಯಾರಿಗೂ ನೀವು ಅವಕಾಶ ಕೊಡಬೇಡ್ರಿ. ಇನ್ನ ಕೆಲವರು ಅತಿ ವಿನಯಾಗಿ ಪಾಸ್ಟರ್ ಕಾಲ್ಗೋ ಬಿದ್ದು ಬಿಡ್ತಾರೆ, ದೇವದೂತರು ಕಾಲ್ಗೋ ಬಿದ್ದು ಬಿಡ್ತಾರೆ. ಕೆಲವೊಂದ್ ಸಾರಿ ಯಾರಿಗೆ ಅಡ್ಡ ಬೀಳ್ತಾರೋ ಇವ್ರಿಗೆ ಗೊತ್ತಿಲ್ಲ. ಇವತ್ತು ವಿಶ್ವಾಸಿಗಳಲ್ಲಿ ಕೈ ತಟ್ಟೋರು ಯಾವ್ದಕ್ಕೆ ನಮಸ್ಕಾರ ಮಾಡ್ತಾರೋ ಯಾರು ಗೊತ್ತು. ಅತಿ ವಿನಯ. ಕೆಲವೊಂದು ಸಭೆಯ ಯವನಸ್ಥರು ಕಾಲುಗಳಿಗೆ ದಾರ ಹಾಕೊಂಡು ಅವ್ರು ಬರ್ತಾರೆ. ಏನಕ್ಕಪ್ಪ ಅಂದ್ರೆ ಫ್ಯಾಷನ್. ಅಯ್ಯ, ಯಾವುದು ಲೋಕ ಬೇಡ ಅಂತ ಹೇಳ್ತಾವ, ಫ್ಯಾಷನ್ ಎನ್ನುವ ಹೆಸರಲ್ಲಿ ಲೋಕ ನಿನ್ನ ಸೈತಾನನ ಬೆಂದಿಸ್ತಾ ಇದ್ದಾನೆ. ನಾನ್ಗೊಂದು ವಿಶ್ವಾಸಿ ಮನೆಗೆ ಹೋದೆ. ಅವ್ರು ಹೇಳಿದ್ರು, ಫಸ್ಟೇ ನಮ್ಮ ಮನೆಗೆ ಬಂದು ಪ್ರೇಯರ್ ಮಾಡ್ರಿ. ಇವ್ರು 20 ವರ್ಷದ ವಿಶ್ವಾಸಿ. ಹೋಗಿದ ತಕ್ಷಣ ಅವ್ರ ಮನೆ ಮುಂದೆ ದೃಷ್ಟಿಗೊಂಬೆ ಇಟ್ಟಿದ್ರು. ನಾನು ಹೇಳಿದೆ, 20 ವರ್ಷದ ವಿಶ್ವಾಸಿ, ನಿನ್ನ ಮನೆಯಲ್ಲಿ ದೃಷ್ಟಿ ಬೊಂಬೆ ಏನು? ನಾನು ಅವ್ರು ಕೇಳಿದಕ್ಕೆ ಅವ್ರು ಹೇಳಿದ್ರು, ಊರವ್ರು ಕಂಡ್ರೆ ಆಗಲ್ಲ, ಫಸ್ಟ್ ಸುಮ್ಮನೆ ಇಟ್ಟಿದ್ದೆ ಅಂತ. ಸುಮ್ಮನೆ ಎತ್ಕ ಬಂದು ಸೈತಾನನ ಮನೆ ಮೇಲೆ ಇಡ್ತೀಯಾ? ಯಾಕೋ ನಿಮ್ಮ ಮನೆಗೆ ಬಂದು ನಾನು ವಿಸಿಟಿಂಗ್ ಮಾಡಬೇಕು ಅನ್ಸುತ್ತೆ. ಕೆಲವರು ಅತಿ ವಿನಯದಿಂದ ದೂತರುಗಳಿಗೆ ನಮಸ್ಕಾರ ಮಾಡ್ತಾರೆ. ಅಯ್ಯ, ನಿನಗೆ ರಕ್ಷಣೆ ಯೇಸುವಿನ ನಾಮದಲ್ಲಿ ಮಾತ್ರನೇ, ನಿನಗೆ ಸುರಕ್ಷತೆ ಯೇಸುವಿನ ನಾಮದಲ್ಲಿ ಮಾತ್ರನೇ, ನಿನಗೆ ಅನುಗ್ರಹ ಯೇಸುವಿನ ನಾಮದಲ್ಲಿ ಮಾತ್ರನೇ, ನಿನ್ನನ್ನು ಕೇಡಿನಿಂದ ತಪ್ಪಿಸೋದು ಯೇಸುವಿನ ನಾಮ ಮಾತ್ರ, ಯೇಸುವಿನ ನಾಮ ಮಾತ್ರ, ಯೇಸುವಿನ ನಾಮ ಮಾತ್ರ. ಕೆಲವರು ಗಾಡಿಗಳಿಗೆ ನಿಂಬೆಹಣ್ಣು ಇಡ್ತಾರೆ, ದೃಷ್ಟಿ ಬೀಳಬಾರ್ದು. ಕೆಲವರು ಅತಿ ವಿನಯ, ಹುಷಾರು, ಅತಿ ವಿನಯ ಆದವರೆಲ್ಲ ಹೆಂಗೆಂಗೋ ಟರ್ನ್ ಆಗೋಗ್ಬಿಡ್ತಾರೆ. ಅತಿ ವಿನಯ ಬೇಡಪ್ಪ. ನಿನಗೆ ಒಂದೇ ಒಂದು ನಾಮ ಬುರ್ಜು, ಅದು ಯೇಸುವಿನ ನಾಮ. ನಿನ್ನ ಮಕ್ಕಳನ್ನು ಕಾಯೋದು ಯೇಸುವಿನ ನಾಮ, ನಿನ್ನ ಬಿಸ್ನೆಸ್ ಅನ್ನು ಕಾಯೋದು ಯೇಸುವಿನ ನಾಮ, ನಿನ್ನ ಜೀವಿತ ಕಾಯೋದು ಯೇಸುವಿನ ನಾಮ. ಯಾವ ದಾರನೂ ಅಲ್ಲ, ಯಾವ ನಿಂಬೆಣ್ಣು ಅಲ್ಲ, ಯಾವ ದೃಷ್ಟಿ ಗೊಂಬೆನೂ ಅಲ್ಲ. ನಿನ್ನ ಜೀವಿತವನ್ನು ಕಾಯೋದು, ನಿನ್ನ ಜೀವಿತವನ್ನು ರಕ್ಷಿಸೋದು ಯೇಸುವಿನ ನಾಮ ಮಾತ್ರನೇ. ಕೆಲವರು ಆಮೇಲೆ ಹೇಳಕ್ ಕಷ್ಟ. ನೀವು ಕಷ್ಟಪಟ್ಟು ಹೇಳ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ, ಅದರ ಅರ್ಥ ಏನೋ ಇದೆ. ಅದೆಲ್ಲ ಇವತ್ತು ಮನೆಯಿಂದ ಆಚೆ ಹೋಗ್ಬೇಕು, ಅದೇ ಉಜ್ಜೀವನ. ಕೆಲವರು ತಮಗೆ ಹೇಳ್ತಾರೆ. ಒಬ್ರು ಒಂದ್ಸರಿ ನನ್ನ ಹತ್ರ ಈ ರೀತಿಯಾಗಿ ಹೇಳಿದ್ರು, ಫಸ್ಟೇ ಎಷ್ಟೇ ಪ್ರೇಯರ್ ಮಾಡಿದ್ರು ಏನೂ ಆಗಲಿಲ್ಲ. ಫಸ್ಟೇ ಇಂಥ ಸ್ಥಳಕ್ಕೆ ಹೋಗಿ ಏನೋ ಮರಕ್ಕೆ ಕಟ್ಕೊಂಡು ಬಂದೆ, ಅವತ್ತಿಂದ ನಮ್ಮ ಮನೆಗೆ ಚೆನ್ನಾಗಾಗೋಯ್ತು ಅಂತ. ನಾನು ಹೇಳಿದೆ, ಹೌದಮ್ಮ, ನೀನು ಹೋಗಿ ಕಟ್ಕೊ ಬಂದೆ ಕಾರಣ ಸೈತಾನನು ಅದ್ಭುತ ಮಾಡ್ತಾನೆ. ಯಾಕಂದರೆ ಅದ್ಭುತದಿಂದ ನೀನು ಹಿಡಿದು ಚರ್ಚಿಂದ ದೂರ ಆಗ್ಲಿಸೋದಕ್ಕೆ, ರಕ್ಷಣೆಯಿಂದ ದೂರ ಆಗ್ಲಿಸೋದಕ್ಕೆ ಸೈತಾನನು ಅದ್ಭುತ ಮಾಡ್ತಾನೆ. ಸೈತಾನನು ಐಶ್ವರ್ಯ ಕೊಡ್ತಾನೆ. ಯಾರು ತಲೆ ತಗ್ಸ್ಬಾರ್ದು, ಎಲ್ಲ ಇಲ್ಲಿ ನೋಡಬೇಕು. ಸೈತಾನನು ಬಿಡುಗಡೆ ಮಾಡ್ತಾನೆ, ಸೈತಾನನು ದೇವರನ್ನ ಓಡಿಸ್ತಾನೆ. ನಿನಗೆ ಸೈತಾನನು ನಿನ್ನ ಜೀವನದಲ್ಲಿ ದೇವರನ್ನ ಬಿಟ್ಟು ಹೋದಾಗ ನನಗೇನಾದ್ರೂ ಚೆನ್ನಾಗಿ ನಡೀತಾ ಇದೆಯಾ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಿನ್ನನ್ನು ಚೆನ್ನಾಗಿ ಬಲೆಯಲ್ಲಿ ಸುತ್ತಾ ಇದ್ದಾನೆ. ಈ ಹೆಬ್ಬಾವ್ ನೋಡಿದ್ದೀರಾ? ಒಂದು ವ್ಯಕ್ತಿ ನುಂಗಕ್ಕಿಂತ ಮುಂಚೆ ಈ ಹೆಬ್ಬಾವು ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು ಗೊತ್ತಾ? ನಿಧಾನವಾಗಿ ಸುತ್ತುತ್ತೆ ಅಂತ. ನಿಧಾನವಾಗಿ ಸುತ್ತಿದಾಗ ಅನಿಸುತ್ತೆ ಅಂದರೆ ಎಷ್ಟೋ ಕಂಫರ್ಟ್ ಇದೆ ಅನಿಸುತ್ತೆ ಅಂತೆ. ಆದರೆ ಅವನಿಗೆ ಗೊತ್ತಿಲ್ಲ, ಸ್ವಲ್ಪ ಸಮಯ ಆದಮೇಲೆ ಅದನ್ನು ನೀನು ಚೆನ್ನಾಗಿ ಕಂಫರ್ಟ್ ಮಾಡಿ ಒಂದು ಸಾರಿ ಹಿಡಿದ್ರೆ ಅದರ ಅರ್ಥ ನೀನು ನುಂಗ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದೆ ಅಂತ. ಅಯ್ಯ, ಸೈತಾನನು ಏನಾದರೂ ನಿನಗಾಗಿ ನಾನು ಆ ಚರ್ಚ್ಗೆ ಹೋದೆ, ಪ್ರೇಯರ್ ಮಾಡಿದೆ, ಉಪವಾಸ ಮಾಡಿದೆ, ಏನೂ ಆಗಿಲ್ಲ, ಇಂಥ ಸ್ಥಳಕ್ಕೆ ಹೋಗಿ ಒಂದು ದಾರ ಕಡಿಸ್ಕೊ ಬಂದೆ, ಆಗೋಯ್ತು ಅಂತ ಹೇಳಿದ್ರೆ ಹುಷಾರು, ನಿನ್ನನ್ನು ಕಂಫರ್ಟ್ ಮಾಡ್ತಾನೆ. ಏನಕ್ಕಂದ್ರೆ ನುಂಗಾಕೆ. ಇವತ್ತು ನಿನ್ ದಾರ ಕಟ್ಟದೆ, ನಾಳೆ ಇಡೀ ಮಂತ್ರವಾದಿನೇ ತಗೊಬಂದ್ ಮನೇಲಿ ಇಟ್ಕೊಂತೀಯ ನೀನು. ಮನ ತಿರುಗ್ರಿ. ಅತಿ ವಿನಯದಿಂದ ಕೆಲವರು ದೇವದೂತರಿಗೆ ಅಡ್ಡ ಬಿದ್ರು. ತಾವು ಹೇಳ್ತಾರೆ ತಮಗ್ ದರ್ಶನ ಆಯ್ತು, ಉಪ್ಕೊಳ್ತಾರೆ, ನನಗೆ ಅದಾಯ್ತು ಇದಾಯ್ತು, ದೂತನಿಗೆ ನಮಸ್ಕಾರ ಮಾಡಿದ್ರಿಂದ ನಮಗ್ ದೊಡ್ಡದಾಯ್ತು ಅಂತ ಹೇಳಿ ಒಪ್ಕೊಳ್ತಾರೆ. ಇಂಥವ್ರು ಏನ್ ಮಾಡ್ತಾ ಇದಾರೆ ಗೊತ್ತ? ಯೇಸುವನ್ನೇ ಬಿಟ್ಟು ಹೋಗ್ತಾ ಇದಾರೆ. ತಮಗಾಗಿ ಪ್ರಾಣ ಕೊಟ್ಟಂತೆ, ತಮಗಾಗಿ ರಕ್ತ ಸುರಿಸಿದಂತೆ, ತಮಗಾಗಿ 3 ಆಣಿಗಳಲ್ಲಿ ತೂಗಾಕಲ್ಪಟ್ಟು ತಲೆಗೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ನಿನ್ನ ವಿಮೋಚನೆಗಾಗಿ, ನಿನ್ನ ಜೀವಿತದ ರಕ್ಷಣೆಗಾಗಿ ಪ್ರಾಣ ಕೊಟ್ಟಂತ ರಕ್ಷಕನನ್ನ ಅವರು ಬಿಟ್ಟು ಹೋಗ್ತಾ ಇದಾರಯ್ಯ. ಪೌಲ ಹೇಳ್ತಾ ಇದ್ದಾನೆ, ಯಾರು ನಿಮ್ಮ ಮನ್ಸು ಕೆಡಿಸಿದ್ದು? ನಾನ್ ನಿಮ್ಮನ್ನ ಸತ್ಯ ಆರಾಧನೆ ಮಾಡೋರಾಗಿ ಮಾಡಿದೆ,
ನಾನು ನಿಮ್ಮನ್ನ ವಾಕ್ಯದಲ್ಲಿ ನೆಲೆ ನಿಲ್ಲೋ ಹಂಗೆ ಮಾಡಿದೆ, ನಾನು ನಿಮ್ಮನ್ನ ಪರಿಶುದ್ಧ ಜೀವಿತದಲ್ಲಿ ನಡೆಸಂಗ್ ಮಾಡಿದೆ, ನಾನು ಲೋಕದ ಸಂಪ್ರದಾಯಗಳಿಂದ ದೂರ ನಿಲ್ಲಿಸಿ ನಿಮ್ಮನ್ನ ದೇವರ ವಾಕ್ಯದಲ್ಲಿ ಬೆಳೆಯಂಗ್ ಮಾಡಿದೆ. ಆದ್ರೆ ಇದೆಲ್ಲ ಹೆಂಗ್ ಬಂತು? ಯಾರು ನಿಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ದೂರ ಆಗಲಿಸಿದ್ದು? ಯಾರು ನಿಮ್ಮನ್ನ ಯೇಸು ಕ್ರಿಸ್ತನ ಸತ್ಯ ಮಾರ್ಗದಿಂದ ದೂರ ಆಗಲು ಹಾಕಿದ್ದು? ಆದ್ರೆ 14ನೇ ವಚನದಿಂದ ಬಂದಾಗ ಪೌಲನು ಹೇಳ್ತಾನೆ, ಅಯ್ಯ, ಯೇಸು ಸ್ವಾಮಿ ನಮಗಾಗಿ ಬೇಕಾದದ್ದು ಎಲ್ಲವನ್ನ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದಾನಯ್ಯ. ಯೇಸು ಸ್ವಾಮಿ ನಮಗೆ ಬೇಕಾದದ್ದು ಸಕಲದು ಆತನಲ್ಲಿ ಇದೆಯಯ್ಯ. ಆತನಲ್ಲಿ ನೀನು ನೆಲೆಗೊಂಡ್ರೆ ಸಾಕು, ನಿನಗೆ ಬೇಕಾದದೆಲ್ಲ ಆತನಲ್ಲೇ ಇದೆ. ಏನಿದೆ? ಬೈಬಲ್ ಅಲ್ಲಿ ಪೌಲನ ತಾನು ಹೇಳ್ತಾನೆ, ನಮ್ಮ ಮೇಲೆ ದೋಷ ಆರೋಪವನ್ನು ಹೊರಿಸಿದಂತ ಪತ್ರವನ್ನ ದೇವರು ಶಿಲುಬೆಯಲ್ಲಿ ಹರಿದು ಸೈತಾನನ ಆಯುಧಗಳನ್ನು ಎಲ್ಲವನ್ನ ನಿರಾಯುಧವಾಗಿ ಮಾಡಿ ಆತನು ಶಿಲುಬೆಯಲ್ಲಿ ಆತನು ಜಯಿಸುತ್ತಾ ಮೆರೆಸುತ್ತಾ ಆತನು ತಿರುಗಾಡಿಸಿದನಯ್ಯ. ಸೈತಾನನು ನಿನ್ನ ಮೇಲೆ ಯಾವಾಗಲೂ ಆರೋಪ ಹೊರಿಸ್ತಾ ಇದ್ದ, ನೀನು ಪಾಪಿ, ನೀನು ಶಾಪಗ್ರಸ್ತನು, ನೀನು ರೋಗಿ, ನೀನು ಪಾರಂಪಗಳಿಂದ ಕಟ್ಟಲ್ಪಟ್ಟವನು, ನೀನು ಮರಣಕ್ಕೆ ಗುರಿಯಾದವನು, ಈ ಮರಣದ ಶಿಕ್ಷೆಯಿಂದ ನಿನ್ನನ್ನು ಬಿಡಿಸೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ ಎನ್ನುವಂತ ಆರೋಪ ಸೈತಾನನ ನಿನ್ನ ಮೇಲೆ ಹೊರಿಸ್ತಾ ಇದ್ದಯ್ಯ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ದ ಗೊತ್ತಾ? ಆ ಆರೋಪನೆಲ್ಲ ಸೈತಾನನ ಕೈಯಿಂದ ಕಿತ್ತುಕೊಂಡು ಅದನ್ನ ಶಿಲುಬೆ ಮೇಲೆ ಜಡಿದು ಅದನ್ನ ಇಲ್ಲದಂತ ಮಾಡಿದ್ನಯ್ಯ. ಅದರ ಅರ್ಥ ಏನಂದ್ರೆ, ಯಾವ ಸೈತಾನನು ನಿನ್ನ ಮೇಲೆ ಆರೋಪ ಹೊರಿಸೋದಕ್ಕಾಗೋದಿಲ್ಲ. ಇವತ್ತು ನಾನು ಹೇಳ್ತೇನೆ, ಯೇಸು ನಿನ್ನನ್ನು ಅನುಗ್ರಹಿಸಿದ ಮೇಲೆ ಯಾರು ನಿನ್ನನ್ನು ಶಪಿಸೋಕ್ಕಾಗೋದಿಲ್ಲ. ಯೇಸು ನಿನ್ನನ್ನು ಬಿಡುಗಡೆ ಮಾಡಿದ ಮೇಲೆ ಯಾರು ನಿನ್ನನ್ನು ಬಂಧನದಲ್ಲಿ ಇಡೋದಕ್ಕಾಗೋದಿಲ್ಲ. ಯೇಸು ನಿನ್ನನ್ನು ರಕ್ಷಿಸಿದ ಮೇಲೆ ಆ ರಕ್ಷಣೆಯಿಂದ ನಿನ್ನನ್ನು ದೂರ ಆಗಲಿಸೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ. ಯೇಸು ನಿನ್ನನ್ನು ನೀತಿವಂತನಾಗಿ ಮಾರ್ಪಡಿಸಿದ ಮೇಲೆ ನಿನ್ನನ್ನು ಪಾಪಿ ಎಂದು ಕರೆಯೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ. ಬೋಲೋ ಯೇಸು ಮಸೀಹ್. ಆತನು ಹೇಳ್ತಾನೆ, ಸೈತಾನನು ನಿನ್ನ ಮೇಲೆ ಹೊರಿಸಿದ ಆರೋಪ ಪತ್ರವನ್ನ ಎಲ್ಲ ದೇವರು ಇಲ್ಲದಂತೆ ಮಾಡಿದ್ದಾನೆ. ಆದ್ರಿಂದ ನೀನು ಎಲ್ಲೋ ಅದ್ಭುತಕ್ಕಾಗಿ ಓಡೋ ಅವಶ್ಯಕತೆ ಇಲ್ಲ, ಬಿಡುಗಡೆಗಾಗಿ ದೂತರಿಗಾಗಿ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ, ನೀನು ರಕ್ಷಣೆಗಾಗಿ ನೀನು ಪ್ರಾಪಂಚಿಕವಾದಂತ ಕಾರ್ಯಗಳನ್ನು ನೀನು ಮಾಡೋ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ನಿನ್ನ ಮೇಲೆ ಸೈತಾನನ ಆರೋಪನೆ ಮಾಡಿದ ಎಲ್ಲ ಆರೋಪನೆಗಳನ್ನ ಆತನು ಶಿಲುಬೆ ಮೇಲೆ ಜಡಿದಿದ್ದಾನೆ, ಅದನ್ನು ಇಲ್ಲದಂತೆ ಮಾಡಿದ್ದಾನೆ. ಎರಡನೇದಾಗಿ ಆತನು ಹೇಳ್ತಾನೆ, ಸೈತಾನನ ಸಕಲ ಆಯುಧಗಳನ್ನ ದೇವರು ಅವನಿಂದ ನಿರಾಯುಧವನ್ನಾಗಿ ಮಾಡಿ ಆತನು ಶಿಲುಬೆ ಮೇಲೆ ಜಯಿಸಲ್ಪಟ್ಟವನೋ ಎಂಬಂತೆ ಮೆರೆಸುತ್ತಾ ತಿರುಗಾಡಿಸಿದನು. ಅದರ ಅರ್ಥ ಏನಂದ್ರೆ, ನಿನ್ನ ವಿರುದ್ಧವಾಗಿ ಯಾವ ಸೈತಾನನ ಆಯುಧಗಳು ಫಲಿಸೋದಿಲ್ಲ ಅನ್ನೋದಕ್ಕಿಂತ ನಿನ್ನ ವಿರುದ್ಧವಾಗಿ ಸೈತಾನನಿಗೆ ಆಯುಧನೇ ಇಲ್ಲ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಿನ್ನ ವಿರುದ್ಧವಾಗಿ ಸೈತಾನನಿಗೆ ಯಾವ ಆಯುಧನೇ ಇಲ್ಲ. ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇದೆಯಾ, ನಿನಗೆ ಜಯ. ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇದೆಯಾ, ನಿನಗೆ ಅದ್ಭುತ. ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇದೆಯಾ, ಮಾಟ ಮಂತ್ರ ಶಕ್ತಿಗಳು ನಿನ್ನನ್ನು ಬಿಟ್ಟು ಹೋಗುತ್ತೆ. ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇದೆಯಾ, ನಿನಗೆ ಉದ್ಧಾರ ಇದೆ. ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇದೆಯಾ, ನಿನಗೆ ಸಮಾಧಾನ ಇದೆ. ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇದೆಯಾ, ನಿನಗೆ ನಿತ್ಯ ಜೀವ ಇದೆ. ನಿನ್ನ ಬಾಯಲ್ಲಿ ಯೇಸುವಿನ ನಾಮ ಇದೆಯಾ, ನಿನಗೆ ಸೋಲು ಇಲ್ಲವೇ ಇಲ್ಲ. ನಾವು ಸೈತಾನನಿಂಗ್ ಮಾಡ್ಬಿಡ್ತಾನಲ್ಲ ಅಂತ ಹೇಳಿ ಲೋಕ ಹುಡ್ಕೊಂಡೋದಾಗ ಪೌಲ ಹೇಳ್ತಾನೆ, ಸೈತಾನನ ನಿನ್ನನ್ನು ಏನು ಮಾಡೋಕ್ಕಾಗಲ್ಲ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಅವನನ್ನು ನಿರಾಯುಧವನ್ನಾಗಿ ಮಾರ್ಪಡಿಸಿ ನಿನ್ನ ಮೇಲೆ ಆರೋಪ ಹೊರಿಸೋದಕ್ಕೆ ಯಾವ ಆರೋಪದ ಪಟ್ಟಿಯನ್ನು ದೇವರು ಬಾಕಿ ಉಳಿಸಲಿಲ್ಲ. ಎಲ್ಲವನ್ನ ಶಿಲುಬೆಯಲ್ಲಿ ಜಡಿದು ಆತನು ತೊಳೆದು ಎಲ್ಲವನ್ನ ಇಲ್ಲದಂತೆ ಮಾಡಿದ್ದಾನೆ. ಈಗ ಯೇಸುವಿನ ನಾಮ ಒತ್ತುಕೊಂಡಂತ ನೀನು ಬಂಧಿತನಲ್ಲ, ಯೇಸುವಿನ ನಾಮ ಒತ್ತುಕೊಂಡಂತ ನೀನು ಸ್ವತಂತ್ರನಾಗಿ ನಡಿ. ಕಾರಣ ಏನಂದ್ರೆ, ಕ್ರಿಸ್ತನಲ್ಲಿ ನೀನು ಸ್ವತಂತ್ರನಾಗಿದ್ದಿ, ಕ್ರಿಸ್ತನಲ್ಲಿ ನೀನು ಬಿಡುಗಡೆಯಾಗಿದ್ದಿ, ಕ್ರಿಸ್ತನಲ್ಲಿ ನೀನು ಆಶೀರ್ವದಿಸಲ್ಪಟ್ಟಿದ್ದಿ, ಕ್ರಿಸ್ತನಲ್ಲಿ ನಿನಗೆ ಬೇಕಾಗಿರೋದೆಲ್ಲ ಯೇಸುವಿನಲ್ಲಿ ಇದೆ.
ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ನಾನು ಹೇಳ್ತೇನೆ, ಯೇಸುವಿನಲ್ಲಿ ನಿನಗೆ ಬೇಕಾಗಿರೋದೆಲ್ಲ ಯೇಸುವಲ್ಲಿದೆ. ನಿನ್ನ ಮಕ್ಕಳಿಗೆ ಬೇಕಾಗಿರೋದು, ನಿನ್ನ ಕುಟುಂಬಕ್ಕೆ ಬೇಕಾಗಿರೋದೆಲ್ಲ ಯೇಸುವಲ್ಲಿದೆ. ನೀನ್ ಮಾಡಬೇಕಾಗಿರೋ ಒಂದೇ ಒಂದು ಕಾರ್ಯ, ಆತನಲ್ಲಿ ಇದ್ದು ಪರಿಪೂರ್ಣತೆ ಹೊಂದಬೇಕಷ್ಟೇನೆ. ಅಯ್ಯ, ನನ್ನ ಕಷ್ಟ ಯೇಸುವಿನ ನಾಮದಲ್ಲಿ ನನ್ನ ಕಷ್ಟ ನೀಗುತ್ತೆ. ಅಯ್ಯ, ನನಗೆ ರೋಗ ಆತನ ಬಾಸುಂಡೆಗಳಿಂದ ನಾನು ಗುಣವಾಗ್ತೀನಿ. ಅಯ್ಯ, ನೀನು ಪಾಪಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತನ ನಾನು. ಅಯ್ಯ, ನಿನಗೆ ಸೈತಾನನ ಹೋರಾಟ ಇದೆ, ಅವನ ಕೈಯಲ್ಲಿ ಯಾವ ಆಯುಧ ಉಳಿಸ್ಲಿಲ್ಲ ಯೇಸು. ಅವನ ಎಲ್ಲ ಆಯುಧಗಳನ್ನು ನಿರಾಯುಧ ಮಾಡಿ ಸೈತಾನನ ನನ್ನ ಕಾಲಿನ ಕೆಳಗಡೆ ಹಾಕಿದ್ದಾನೆ. ಅಯ್ಯ, ನೀನು ದಾರಿದ್ರನು, ಆತನು ನನಗಾಗಿ ಬಡವನಾದಂತ ನಿಮಿತ್ತ ನಾನು ಐಶ್ವರ್ಯವಂತನಾದೆ. ಅಯ್ಯ, ನೀನು ನರಕಕ್ಕೆ ಹೋಗ್ತೀಯ, ನನ್ನನ್ನ ದೇವರು ಪಾಪದಿಂದ ನರಕದಿಂದ ಬಿಡುಗಡೆ ಮಾಡಿ ನನ್ನ ಹೆಸರನ್ನು ನಿತ್ಯ ಜೀವದ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಇವತ್ತು ನಾನು ಯಾವ ಸಮಯದಲ್ಲೂ ನಿತ್ಯ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ನಾನು ಬಾಧ್ಯಸ್ಥನೇ. ಯೇಸುವಲ್ಲಿ ಇಲ್ಲದಿರೋದು ಯಾವುದು ಇಲ್ಲ. ನಿನಗೆ ಬೇಕಾಗಿರೋದೆಲ್ಲ ಯೇಸುವಲ್ಲಿದೆ. ನೀನ್ ಮಾಡಬೇಕಾದ ಒಂದೇ ಒಂದು ಕಾರ್ಯ, ಆತನಲ್ಲಿ ಇರೋ ಸಾಕು. ದೇವರು ನಿನ್ನನ್ನು ಪರಿಪೂರ್ಣ ಮಾಡ್ತಾನೆ. ಆತನಲ್ಲಿ ಇಲ್ಲದವರು ಏನ್ ಮಾಡ್ತಾರೆ ಅಂದ್ರೆ, ಬಿಟ್ಟು ಬಂದ ಸಂಪ್ರದಾಯವನ್ನ, ಬಿಟ್ಟು ಬಂದ ಲೋಕವನ್ನ, ಬಿಟ್ಟು ಬಂದ ಲೋಕದ ಕಾರ್ಯಗಳನ್ನ ಅವ್ರು ಹಿಂಬಾಲಿಸ್ತಾರೆ. ಸಭೆ ವಿಶ್ವಾಸಿಗಳೇ, ಮನ ತಿರುಗಿ ಬನ್ರಿ. ನಮಗೆ ಲೋಕದ ಸಂಪ್ರದಾಯ ಅಲ್ಲ ಮುಖ್ಯ, ನಮಗೆ ಯೇಸುವಿನ ನಾಮ ಮುಖ್ಯ, ನಮಗೆ ದೇವರ ವಾಕ್ಯ ಮುಖ್ಯ. ಸಭೆಯಲ್ಲಿ ಬೋಧಕರು ನಮ್ಮನ್ನು ಏನಾಗಿ ಕಾದುಕೊಂಡ್ರು, ಆ ಸಂರಕ್ಷಣೆಯಲ್ಲಿ, ಆ ನೆರಳಿನಲ್ಲಿ ನಮ್ಮ ಜೀವಿತವನ್ನು ಮರೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಎಂದು ಮರಿಬಾರದು. ನನ್ನನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು. ಒಂದು ನಿಮಿಷ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ರಿ. ಅಯ್ಯ, ದೇವರಲ್ಲಿ ಸಂತೋಷ ಪಡೋನು ಲೋಕದಲ್ಲಿ ಸಂತೋಷ ಪಡೋದಿಲ್ಲ. ದೇವರಲ್ಲಿ ಸಂತೋಷ ಪಡೋನು ದೇವರಲ್ಲೇ ಸಂತೋಷ ಪಡುತ್ತಾನೆ. ಆ ಕೈಗಳನ್ನು ಮೇಲೆತ್ತಿ ಗಟ್ಟಿಯಾಗಿ, ನನ್ನನ್ನು ತೊಳೆದು ಶುದ್ಧೀಕರಿಸಪ್ಪ. ನಾನು ಮನ ತಿರುಗಿ ಬರ್ತೇನೆ, ನನ್ನನ್ನೇ ನಾನು ತಿದ್ದುಕೊಳ್ಳುತ್ತೇನೆ. ಕರ್ತನೇ, ನನ್ನ ಸಭೆ ಎಂಬ ಬೇಲಿಯಿಂದ ನಾನು ಏನಾದರೂ ದೂರ ಹೋಗಿದ್ರೆ ನನ್ನನ್ನು ಕ್ಷಮಿಸು. ನನ್ನ ಮನ ತಿರುಗಿ ನಿನ್ನ ಸಮ್ಮುಖದಲ್ಲಿ ಬರುತ್ತೇನೆ. ಈಗೋ ಅಭಿಷಕ್ತರುಗಳು ನನ್ನನ್ನು ಏನಕ್ಕಾಗಿ ಕಾದ್ಕೋಬೇಕು ಅಂತ ನನ್ನ ಜೀವಿತವನ್ನು ಅವ್ರ ಕೈಗಳಲ್ಲಿ ತೆಗೆದುಕೊಂಡ್ರು, ಅದೇ ರೀತಿ ನಾನು ಕಾದುಕೊಳ್ಳತಕ್ಕಂತೆ ಅಪ್ಪ ನಮಗೆ ನೀನು ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ನಾವೆಲ್ಲರೂ ಕೈಗಳೆತ್ತಿ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಅಯ್ಯ, ದಾರಿ ತಪ್ಪಿ ಹೋಗಿದ್ದೇನಯ್ಯ. ಅಯ್ಯ, ಪಾಪಕ್ಕೆ ಹೋಗಿದ್ದೇನಯ್ಯ. ಅಯ್ಯ, ಪಾಪದ ಚಿಂತೆಗೆ ಹೋಗಿದ್ದೇನಯ್ಯ. ನನ್ನ ಸಭೆಯಲ್ಲಿ ನಾನು ಈ ರೀತಿ ಮಾಡಬಾರ್ದಾಗೈತಯ್ಯ. ಇದಕ್ಕಾಗಿ ನನ್ನನ್ನು ಕಲಿಸ್ಲಿಲ್ಲಯ್ಯ, ಇದಕ್ಕಾಗಿ ನಾನು ಆಗಿರ್ಲಿಲ್ಲಯ್ಯ. ನನ್ನನ್ನು ಕ್ಷಮಿಸು. ನನ್ನ ಮನ ತಿರುಗಿ ಬರ್ತೇನೆ, ನನ್ನ ಮನ ತಿರುಗಿ ಬರ್ತೇನೆ. ಇವತ್ತು ಯಾರಾದ್ರೂ ತಾಯಿಯಂದ್ರು ಸಭೆಯನ್ನು ನೋಡಿ ಭಾರ ಪಡ್ತಾ ಇದ್ರೆ ಪ್ರೇಯರ್ ಮಾಡ್ರಿ. ಯವನಸ್ಥರಿಗಾಗಿ ಪ್ರೇಯರ್ ಮಾಡ್ರಿ, ತಲೆಮಾರಿಗಾಗಿ ಪ್ರೇಯರ್ ಮಾಡ್ರಿ. ನನ್ನ ಸಭೆ ಹಿಂಗಿರ್ಲಿಲ್ಲ, ಯಾಕಾಯ್ತು ನನ್ನ ಸಭೆ ಈ ರೀತಿ? ಮನ ತಿರುಗಿ ಬರುತ್ತೇವೆ. ಅಪ್ಪ, ನನ್ನ ಜನರನ್ನ ಕ್ಷಮಿಸು. ಕುಟುಂಬಗಳಲ್ಲಿ ದೇವರುಗಳ ಜೀವಿತ ಹೆಚ್ಚಾಗಲಿ, ಯವನಸ್ಥರು ಮನ ತಿರುಗಿ ಬರಲಿ. ಗಟ್ಟಿಯಾಗಿ ಯೆಸಯ್ಯ ಎಂದು ಕೂಗಿ ಹೇಳ್ರಿ. ಬಾಯಿ ತೆರೆದು ಹೇಳ್ರಿ, ಯೇಸುವಿನ ನಾಮದಲ್ಲಿ ನನಗೆ ಅದ್ಭುತ, ಯೇಸುವಿನ ನಾಮದಲ್ಲಿ ನನಗೆ ಬಿಡುಗಡೆ. ಗಟ್ಟಿಯಾಗಿ ಬಾಯಿ ತೆರೆದು ಹೇಳ್ರಿ, ಯೇಸುವಿನ ನಾಮದಲ್ಲಿ ನನಗೆ ಸಮಾಧಾನ, ಯೇಸುವಿನ ನಾಮದಲ್ಲಿ ನನಗೆ ನಿತ್ಯ ಜೀವ, ಯೇಸುವಿನ ನಾಮದಲ್ಲಿ ನನಗೆ ಸಂತೋಷ, ಯೇಸುವಿನ ನಾಮದಲ್ಲಿ ನನಗೆ ಸಕಲವಿಧ ಆಶೀರ್ವಾದ, ಯೇಸುವಿನ ನಾಮದಲ್ಲಿ ನನಗೆ ಪರಿಪೂರ್ಣತೆ. ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ನಾಮ ಹೇಳ್ರಿ. ಯೇಸುವಿನ ನಾಮದಲ್ಲಿ ನನಗೆ ಜಯ, ಯೇಸುವಿನ ನಾಮದಲ್ಲಿ ನನಗೆ ಬಿಡುಗಡೆ, ಯೇಸುವಿನ ನಾಮದಲ್ಲಿ ನನಗೆ ಅದ್ಭುತ, ಯೇಸುವಿನ ನಾಮದಲ್ಲಿ ನನಗೆ ರಕ್ಷಣೆ, ಯೇಸುವಿನ ನಾಮದಲ್ಲಿ ನನಗೆ ಆಶೀರ್ವಾದ, ಯೇಸುವಿನ ನಾಮದಲ್ಲಿ ನನಗೆ ಜಯ, ಯೇಸುವಿನ ನಾಮದಲ್ಲಿ ಸಂತೋಷ.